ಅಯ್ಯೋ ಆಯ್ತು ಸ್ವಾಮಿ. ಸಾಗುವಳಿ ಜಮೀನು ನಮ್ಗೆ ದುರಸ್ತಿ ನಿಮ್ಮ ಆಗಲ್ಲ. ಹೆಸರೇನು? ಪಾರ್ವತಮ್ಮ. ಪಾರ್ವತಮ್ಮ ಎಲ್ಲಿ ಡಾಕ್ಟರ್ ರಾಜ್ಕುಮಾರ್? ಎಲ್ಲಿ ಇವತ್ತು ಎಲ್ಲ ಕಡೆ ಪಾರ್ವತಮ್ಮದಿರು ಸಿಗ್ತಾವ್ರೆ ನಮ್ಗೆ. ಚೆನ್ನಾಗಿದ್ದೀರಾ? ಆರಾಮ? ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಏನಿಲ್ಲ, ನಮ್ಗೆ ಸಾಗುವಳಿ ಆಗದೆ ಬಂದದೆ, ನಮ್ಮ ಹೊಲ ದುರಸ್ತಿ ಆಗಲ್ಲ, ನಮ್ಗೆ ಇವಾಗ ಪ್ರಾಬ್ಲಮ್ ಆಗೋದೆ. ಹೊಲದ ಪ್ರಾಬ್ಲಮ್? ಮನೆಗೆ ಪ್ರಾಬ್ಲಮ್, ಮನೆ ಇರಕ್ ಮನೆ ಇಲ್ಲ. ಅಷ್ಟೇ. ಮನೆ ಇಲ್ವಾ? ಎಲ್ಲ ಮನೆ ನಿಮ್ದು? ಅಲ್ಲದೆ ಒಂದಿಷ್ಟ ಆಗಲ್ಲ. ವಾ, ಮನೆ ಇಲ್ವಾ? ಬಿದೋಕಾಗದ? ಓ, ಮನೆ ಪಂಚಾಯತಿಲಿ ಅಪ್ಲೈ ಮಾಡಿಲ್ವಾ? ಎಲ್ಲಿ ಮಾಡಿದ್ದಾರು? ನಮ್ಗೆ ಪಂಚಾಯತಿ ಇಲ್ಲ, ಅವ್ರವ್ರು ಮಾಡ್ಕೋತಾರೆ, ನಮ್ಗೇನು ಮಾಡಲ್ಲ. ಪಂಚಾಯತಿ ಅವ್ರು ಏನಂದ್ರು? ಏನಂದಾರು? ಕೇಳಿದ್ರು ಮಾಡ್ತೀವಿ ಅಂತಾರೆ ಅಷ್ಟೇ. ಕೇಳಿದ್ರು ಮಾಡ್ತೀನಿ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ. ಕಾಸು ಬಂತ 2000? ಇನ್ನ ಎಲ್ಲ ಬರ್ಲಿಲ್ಲ. ಬರ್ಲಿಲ್ವಾ? ಎಷ್ಟ್ ತಿಂಗಳಿಂದ ಬಂದಿಲ್ಲ? 2-3 ತಿಂಗಳಿಂದ ಬರಲ್ಲ. 2-3 ತಿಂಗಳಿಂದ. 2-3 ತಿಂಗಳಿಂದ ಬಂದಿಲ್ವಾ? ಅಯ್ಯೋ ಶಿವನೇ. ನಿಮ್ಮ ಹೆಸರೇನು? ಮಾರಕ್ಕ. ಆರಾಮ? ಏನ್ ಆರಾಮಪ್ಪ, ಏನಿಲ್ಲ, ಇರಕ್ ಮನೆ ಇಲ್ಲ. ಮನೆ ಇಲ್ವಾ? ಮನೆ ಇಲ್ಲ. ಮನೆನೇ ಇಲ್ವಾ? ಎಲ್ಲಿದೇವ ನಿನ್ ಮನೆ ಇಲ್ದೆ? ಅಲ್ಲದೆ ಕಸ್ಕೊಬಿಟ್ಟದೆ, ಎಲ್ಲ ಕಸ್ಕೊಬಿಟ್ಟದೆ. ಎಲ್ಲ ಕಸ್ಕೊಂಡ್ಬಿಟ್ಟದ? ಏನಪ್ಪ ಮಾಡದ್ ನಾವು? ಪಂಚಾಯತಿಂದ ಮನೆಗೆ ಅಪ್ಲೈ ಮಾಡಿಲ್ವಾ? ಏನು ಮಾಡ್ಲ. ಏನಂದರು? ಏನಂತಾರೆ ಅವರು ನೋಡ್ಕೋತಾರೆ, ಹೋಯ್ತಾ ಇರ್ತಾರೆ. ನೋಡ್ಕೋತಾರೆ, ಹೋಯ್ತಾ ಇರ್ತಾರೆ. ಯಾವ ದೇವ್ರಿದು? ಮಾತುರಮ್ಮ. ಮಾತುರಮ್ಮನ್ ಕರ್ಕೊಂಬತ್ತವ್ರೆ ನೋಡಿ ದೇವಸ್ಥಾನದ ಕಡೆ. ಎಲ್ಲರ ಕೈ ಮುಗಿರಿ. ನೋಡಿ, ಈ ಗ್ರಾಮಕ್ಕೆ ಮಾತುರಮ್ಮನ ಕರ್ಕೊಂಡು ಬರ್ತಾರೆ. ಬಹಳ ಅದ್ಭುತ. ವಾ, ಈಗ ನೋಡವ ತಾಯಿ ಮಾತುರವ್ವ, ಈಗ ಇಡೀ ಊರು, ಈ ಊರಿಗೆ ಗ್ರಾಮ ದೇವತೆನಾ? ಈ ಊರು ನೋಡ್ಬಿಟ್ಟು ನನಗೆ ಬೇಜಾರಾಗೋಯ್ತು. ನೀವು ಗೆಲ್ಸಿರೋಂಥ MLAಗಳು ಮಂತ್ರಿಗಳು ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಈ ತಾಯಿನಾದ್ರೂ ಈ ಊರನ್ನ ಕಾಪಾಡ್ಬೇಕು. ಏನಂತೀನ? ಕರೆಕ್ಟಾ? ಹೌದಣ್ಣ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮಾದೇವ್ ಅಂತ. ಇಲ್ಲಿ MLA ಅವರು ಬಂದು ಇಲ್ಲಿ ಒಂದ್ ಕೆಲಸ ₹1 ಕೆಲ್ಸನ ಆಗಲ್ಲ. ಒಂದ್ಸತಿ 2 ಸತಿ ಬಂದೋಗವ್ರೆ. ಏನಾರ ಕೇಳಕ್ ಹೋದ್ರೆ ನೀವು ಇಲ್ಲಿ ನಮ್ಗೆ ಓಟ್ ಹಾಕಲ್ಲ, ಅದಾಕಲ್ಲ, ಇದಾಕಲ್ಲ ಅಂತ ಜನಗಳಿಗೆ ರಿಪೀಟ್ ಮಾತಾಡ್ತಾವ್ರೆ. ತಿರ್ಗಾ ಇಲ್ಲಿ ಆಮೇಲೆ ಜಮೀರ್ ಅವರು ವಸತಿ ಸಚಿವರಾಗವ್ರೆ, ನಾವ್ ಇಷ್ಟು ಮನೆ ಕೊಟ್ಟಿವಿ, ಅಷ್ಟು ಮನೆ ಕೊಟ್ಟಿದ್ವಿ ಅಂತಾರೆ. ಇವಾಗ ನಾನೇ 3 ವರ್ಷ ಆಯ್ತು ಮನೆ ಕೊಟ್ಟಿ. 3 ವರ್ಷದಿಂದ ಮನೆ ಕಾಸೆ ಬರಲ್ಲ. ಮನೆ ಕಾಸೆ ಬರ್ಲಿಲ್ವಾ? ಪಂಚಾಯತಿಂದ ಬರ್ಲೇ ಇಲ್ಲ. ನೋಡಿ, ದೊಡ್ಡದಾಗಿ ಹೇಳ್ತಾರೆ ನಾನು ಇಷ್ಟು ಕೊಟ್ಟಿದ್ದಿಲ್ಲ, ಅಷ್ಟು ಕೊಟ್ಟಿದ್ದೆ ಅಂತ. ಇಲ್ಲಿವರೆಗೂ ಲೋನ್ ಕಾಸೆ ಕೊಡ್ಲ, ಪಂಚಾಯತಿ ಕಟ್ಟೋದೇ ಕೊಡ್ಲ. ಇನ್ನ ಇಲ್ಲಿ ಊರಿಗೆ ಇಲ್ಲಿ ಹೋಗಿ ನೋಡಿದ್ರೆ ರೋಡ್ ಅದು ಬೀಳ್ತಾ ಇರ್ತಾರೆ, ಎದ್ದೊಳ್ತಾ ಇರ್ತಾರೆ. ಈಗ ಕೇಳೋರಿಲ್ಲ ಬರ್ತಾರೆ, ನೆಂಬರ್ಗಳು ಬರ್ತಾರೆ, ಹೋಯ್ತಾ ಇರ್ತಾರೆ. ಇವಾಗ ಅದ್ರಲ್ಲಂತೂ ನೆಂಬರ್ ಎಲೆಕ್ಷನ್ ಇಲ್ಲ. ಇವಾಗೆಲ್ಲ PD ಅವ್ರದೇ. ಅವ್ರ ಏನೇನ್ ಬೇಕು ಯಾರು? ಅವರು ಬನವಸೆ ಪಂಚಾಯತಿಲೇ ಇರ್ತಾರೆ. ಅವ್ರು ಬರಲ್ಲ, ಈಗ ಎಲ್ಲೂ ಬರಲ್ಲ. ಇವಾಗ MLAಗಳು ಏನೇನ್ ಹೇಳ್ತಾರೆ ಆ ಕೆಲಸ ಮಾಡ್ಕೋತಾರೆ. ಅವ್ರವ್ರ ಏನ್ ಬೇಕೋ ಸೂಟ್ಕೇಸ್ಗಳು ತಗೊಂಡು ಹೋಯ್ತಾ ಇರ್ತಾರೆ. ಕೆಲಸಗಳು ನೋಡಿ, ಎಲ್ರು ದೇವ್ರ ಮುಂದೆ ನಿಂತಿದ್ದೀರಾ, ಯಾರು ಸುಳ್ಳು ಹೇಳಂಗಿಲ್ಲ. ನಿಮ್ಮ ಅಭಿಮಾನ ಏನಿದ್ರು ಇದ್ರೊಳಗಡೆ ಇರ್ಲಿ. ಅಭಿವೃದ್ಧಿ ಮಾತಾಡ್ಬೇಕೀಗ. ನಾನು ಎಲ್ಲರನ್ನೂ ಮಾತಾಡಿಸ್ತೇನೆ. ₹1 ಸರ್. ಇವಾಗ ಇಕ್ಬಾಲ್ ಅವ್ರಿಗೆ ಗೆದ್ದು ಇಷ್ಟು ವರ್ಷ ಆಗದೆ. ಈ ಊರ್ ಬೇಕಾದ್ರೆ ನೀವೇ ಕೇಳ್ರಿ, ₹1 ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ₹1 ಕೊಟ್ಬಿಡ್ರಿ. ಬೇಕಾದ್ರೆ ಇಲ್ಲಿ ಹೋಗಿ ರೋಡ್ ನೋಡ್ರಿ ಹೆಂಗಿದೆ ಅಂದ್ರೆ. ಎಲ್ಲ ವಿಡಿಯೋ ಮಾಡಿ ಅಲ್ಲಿಂದ ಬರೋಷ್ಟಲ್ಲಿ ನಾರ್ಮಲ್ ಆಗಿ ಬರೋರು ಡೆಲಿವರಿ ಹೋಗ್ಬೇಕು, ಹಂಗಿದೆ ರೋಡ್. ಹಂಗಿದೆ. ಮಾತ್ರವ ನೀನೇ ಕಾಪಾಡ್ಬೇಕು ಈ ಊರ, ಅಲ್ವಾ? ಬನ್ನಿ ಸರ್, ಹೋಗಿ ನಿಮ್ ಕೆಲಸ ಮುಗಿಸ್ಕೊಳ್ಳಿ, ನಾವು ಮಾತಾಡಿಸ್ತೇವೆ. ನಿಮ್ಮ ಊರಲ್ಲಿ ಪ್ರಾಬ್ಲಮ್ ಇಲ್ವಾ? ಎಲ್ಲ ಕಡೆ ಐತೆ. ಊರಲ್ಲ ಎಲ್ಲ ಬಾಗಿಗೆ ಕೊಟ್ಕೊಬಿಟ್ಟು ರೋಡ್ ಅಭಿವೃದ್ಧಿ ಅಭಿವೃದ್ಧಿ ಆಯ್ತಾ ಇಲ್ಲ. ಎಲ್ಲಾ ಕಡೆ ಇರೋ ಸಮಸ್ಯೆ ಇದೊಂದೇ ಊರಲ್ಲ. ಇದೊಂದೇ ಊರಲ್ಲ ಇರೋ ಸಮಸ್ಯೆ ಇಲ್ಲಿ ಸುತ್ತಮುತ್ತ ಊರೆಲ್ಲ ಬರೀ ಇದೆ. ಅಲ್ಲಲ್ಲ, ಎಲ್ಲ ಊರ್ದಕ್ಕೂ ಸೇರಿ ಮಾತಾಡೋಣ. ಬಸ್ ಇದೆಯಾ? ಯಾಕ್ರಿ ಈ ಊರಲ್ವಾ? ಏನೀಗ ನಾವ್ ಹೇಳ್ಬೇಕಾದ್ರೆ ಅವ್ರು ಹೇಳೋರಲ್ಲ, ಮತ್ತೆ ಸರಿ ಸರಿ ಆಯ್ತು ಬಿಡಿ ಪಾಪ, ನೀವು ಇಟ್ಕೊಂಡಿದ್ದೀರಾ. ಇರ್ಲಿ. ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗಿದೆ. ಬಸ್ಗಳೇ ಇಲ್ಲ, ಎಲ್ಲ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಭಾರಿ ಕಷ್ಟ ಇದೆ. ಆ ರೋಡ್ ನೋಡಿ ಸರ್, ರೋಡ್ ನೋಡ್ರೆ ಒಂದೊಂದು ಅಡಿ ಗುಂಡಿ ಇದೆ. 2 ವೀಲರ್ ಹೆಂಗ್ ಬರ್ತಾರೆ, ನೈಟ್ ಹೆಂಗೆ ಓಡಾಡ್ತಾರೆ, ಎಲ್ಲ ವಯಸ್ಸಾದವರೇ ಇದಾರೆ. ಇಲ್ಲೇನು ರೇ ಯಜಮಾನ್ರೆ ಬರ್ರಿ ಮಾತಾಡ್ರಿ, ನಿಮ್ಮೂರು ಬರ್ರಿ, ಎಲ್ಲಾರನ್ನು ಮಾತಾಡಿಸ್ತಾರೆ. ಇಲ್ಲಿ ಯಾರೋ ನಾನು 10 ನಿಮಿಷದ ವಿಡಿಯೋ ಮಾಡಕ್ ಬಂದಿಲ್ಲ, 1 ಗಂಟೆ. ರೋಡ್ ಹೆಂಗಿದೆ? ರೋಡ್ ಕನೆಕ್ಟ್ ಆಗಿದೆ. ಯಾರು ಹಾಕ್ ಮಾಡ್ರಿ ರೆಡಿ ಮಾಡ್ಬಿಟ್ಟವ್ರಲ್ಲ. ಹೌದಾ? ಎಲ್ಲರೂ ಹಾಕವ್ರೆ ನೋಡುದಲ್ಲ ಗುಂಡಿಯ. ಓದಕ್ಕೆ ಬರಕ್ಕೆ ಬಸ್ ಅನುಕೂಲ ಇದೆಯಾ? ಬಸ್ ಅನುಕೂಲ ಇಲ್ಲ. ಈ ಪಂಚಾಯತಿನೂ ಸರಿ ಇಲ್ಲ, ಈ ಮಿನಿಸ್ಟ್ರುಗಳು ಸರಿ ಇಲ್ಲ. ಆಯ್ತೆ ಕೇಳಕ್ ಹೋದ್ರೆ ಇವತ್ತಾಗೋ ಖಾತೆನ ತಿಂಗಳಾರು ಗಂಟೆ 6 ತಿಂಗಳು ಮಾಡ್ತಾರೆ. ಎಷ್ಟು ಕೊಡ್ಬೇಕಾಗಿ ಹೇಳು ಅಂದ್ರೆ ಕೇಳ್ತಾ ಇಲ್ಲ. ಇಂತೆಲ್ಲ ದುಡ್ಡು ಕೊಡ್ತೀವಿ, ಬೇಕಾದ್ರೆ ಮಾಡ್ಕೊಡಿ ಅಂತೀರಾ? ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ ನೀವು. ಅದಕ್ಕೂ ರೆಡಿ ಇಲ್ವಲ್ಲ.
ಇವಾಗ ನಮ್ಗೆ ರೈಲ್ ಕಮ್ಮಿ ಬೇರೆ ಆನೆ ತೊಂದ್ರೆ ಜಾಸ್ತಿ. ಆ ರೈಲ್ ಕಮ್ಮಿ ಒಂದ್ ಆಗ್ಬೇಕು. ಎಲ್ಲ ಈ ಕಳ್ಳರುಗಳೆಲ್ಲ ಸೇರ್ಕೊಬಿಟ್ಟು ಇವಾಗ ನಾವು ಇಳ್ರು ಮಕ್ಕಳನ್ನ ಬಿಟ್ಬಿಟ್ಟು ಕಾಯಕ್ಕಾಯ್ತಾರೆ ರಾತ್ರಿ ಅಲ್ಲ. ಈಗ ಆನೆ ಕಾಟಗಳು ಪ್ರಾಣಿ ಕಾಟಗಳೆಲ್ಲ ಜಾಸ್ತಿ. ಏನಾರ ಒಟ್ಟೇನ ಬ್ಯಾಟ್ರಿಗಳು ಆದ್ರೂ ಅಲ್ಲೇ ಬಂದ್ರು ಜಿಪ್ಪು ಬಂದ್ರು. ನಾವ್ ಹೆಂಗೆ ಫಾರೆಸ್ಟ್ನವರು ನಾವ್ ಜೀವನ ಹೆಂಗ್ ಮಾಡ್ಬೇಕು? ಏನಂತಾರೆ ಫಾರೆಸ್ಟ್ರು ಬಂದ್ರೆ ಏನಂತಾರೆ? ಅಲ್ಲಿ ಕಾವಲಾಗ್ತೀವಪ್ಪ ಕಾವಲಾಗ್ತೀವಿ ಅಂತ ಹೇಳ್ತಾರೆ. ಕಾವಲು ಇಲ್ಲ, ಎಲ್ಲೋ ಮನೆ ಕೊಡ್ತಾರೆ, ನಿದ್ದೆ ಮಾಡ್ತಾರೆ. ಆಯ್ತಾ ಸಂಗ್ರಿ ಮರ ಒಂದು ಅರ್ಜೆಂಟ್ ಹಾಕಿರ್ತೀವಿ. ಪಂಚಾಯತಿಗೆ ಅರ್ಜಿನೂ ಕೊಟ್ಟಿದ್ದೀವಿ, ಇವತ್ತಲ್ಲ ನಾಳೆ ಅಂತ ಅವ್ರೆ. ಹೌದಾ? ಹಂಗೆಲ್ಲ ಆಗದೆ ಹಂಗಲ್ಲ. ನಿಮ್ಮ ಹೆಸರೇನು ಸರ್? ಮಹೇಶ್ ಅಂತ ಬಂದಿ. ಮಹೇಶ್ ಅವರೇ ಸರ್ ಸಾಗೋಳಿ ಕೊಟ್ಟಿದ್ದಾರೆ. ಸಾಗೋಳಿ ಕೊಟ್ಬಿಟ್ಟು ತಂತಿ ಬೆಲೆ ಹಾಕಿದ್ದಾರೆ ಫಾರೆಸ್ಟ್ ಅವ್ರು ಬಂದು. ಅದು ಕೇಳಕ್ ಹೋಗಿ ನೀನ್ ಏನಾದ್ರು ನಿನ್ ಕಾರಣ ತಗೋಬ ಅಂತ ಕೇಳ್ತಾರೆ. ಏನ್ ಕಾನೂನು? ಅದೇ ಫಾರೆಸ್ಟ್ ಹಾಕೊಂಡಿದ್ದೀರ ನಿಮ್ ತಂತಿನ ಪ್ರೂಫ್ ತಗೋಪ್ಪ ನಂದು ಅಂತ ತೋರಿಸ್ತಾರೆ ಅವರು. ಈಗ ಫಾರೆಸ್ಟ್ ಅದು ಕಾಟ ನಿಮ್ಗೆ, ಪ್ರಾಣಿಗಳ ಜೊತೆ ಫಾರೆಸ್ಟ್ ತಂತಿ ಮೇಲೆ ಹಾಕ್ಬಿಟ್ಟಿದ್ದಾರೆ. ಬೇರೆ 2 ಎಕರೆ ಪಾಳು ಬಿದ್ದೈತೆ. 2 ಎಕರೆ ಪಾಳು ಬಿದ್ದೈತೆ ಇವಾಗ. 2 ಎಕರೆ ಪಾಳು ಬಿದ್ದೈತಾ? ನಾವು ಹೊಲ ಹೋಯ್ತೀವಿ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ಸ್ತೀನಿ, FIR ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಊರಲ್ಲಿ ಏನ್ ಪ್ರಾಬ್ಲಮ್? ಊರಲ್ಲಿ ಅಭಿವೃದ್ಧಿ ಏನ್ ಪ್ರಾಬ್ಲಮ್? ಊರಲ್ಲಿ ಅಭಿವೃದ್ಧಿ ಅಂತಂದ್ರೆ ಏನು ಕೆಲಸ ಕಾರ್ಯ ಏನು ಇಲ್ಲ. ಆ ರೋಡ್ ನೋಡ್ರೆ ಊರ್ ಬಸ್ ಇಲ್ಲ, ರೋಡ್ ಬಸ್ ಏನ ಕೇಳಕ್ ಹೋದ್ರೆ ರೋಡ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಮಾಡಕ್ಕಾಗುತ್ತೆ? ಪಂಚಾಯತಿ ಅವ್ರು ಏನ್ ಮಾಡ್ತಾವ್ರೆ? ಪಂಚಾಯತ್ ಅವರೆಲ್ಲ ಮುಗೀತು ಅಷ್ಟೇ ಅವ್ರದ್ದು. ಅವ್ರ ಎಲೆಕ್ಷನ್ ಮುಗೀತಲ್ಲ ಪಂಚಾಯತಿದು. ಎಲೆಕ್ಷನ್ ಆಗಿಲ್ವಾ? ಹಾಗೆ ಇಲ್ವಲ್ಲ ಸರ್ ಇವಾಗ ಬೆಂಗಳೂರಲ್ಲಿ BBMP ಎಲೆಕ್ಷನ್ ಹೆಂಗಿದ್ಯೋ ಇಲ್ಲೂ ನೆಂಬರ್ ಎಲೆಕ್ಷನ್ ನಿಲ್ಸ್ಬಿಟ್ಟವ್ರೆ. 1 ವರ್ಷ ಆಯ್ತು ನೆಂಬರ್ ಎಲೆಕ್ಷನ್ ನಡೆಸಬೇಕಿತ್ತು, ನಡೆಸ್ತಾ ಇಲ್ಲ ಇಲ್ಲೂ. ಇವರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವಾಗ ಅಲ್ಲಿ BBMP ನಿಲ್ಸಿ 7-8 ವರ್ಷ ಆಗಿದೆ ಬೆಂಗಳೂರಲ್ಲಿ. ಇವಾಗ GPA ಅಂತ ಅಧಿಕಾರಿಗಳ ತರ ಮಾಡವ್ರೆ, ಇಲ್ಲಿ PDO ತರ ಮಾಡವ್ರೆ. PDO ಏನಂದ್ರೆ ಅವ್ರ ಪಂಚಾಯತಿಲಿ MLAಗಳು ಯಾರ್ಯಾರಿಗೆ ಅಂದ್ರೆ ಅವ್ರ ಚೇಲಾಗಳು ಯಾರ್ಯಾರು ಇರ್ತಾರೋ ಅವ್ರಿಗೆ ಏನ್ ಬೇಕು ಅವ್ರು ಮಾಡ್ತಾವ್ರೆ. ಬಟ್ ಅಭಿವೃದ್ಧಿ ಏನೂ ಆಯ್ತಾ ಇಲ್ಲ. ಈ ಊರಿಗಂತೂ ಇಕ್ಬಾಲ್ಗಂತೂ 1 ರೂಪಾಯಿದು ಏನು ಮಾಡ್ಲೇ ಇಲ್ಲ. ಅವ್ರು ಗೆದ್ದ ಮೇಲೆ 2 ಸತಿ ಬಂದವ್ರೆ, ಹೋಗವ್ರೆ ಅಷ್ಟೇ. ಕೆಲಸ ಅಂತೂ 1 ರೂಪಾಯಿ ಕೆಲಸ ಏನಾಗಲ್ಲ. ತಿರ್ಗಿ ಏನಾರ ಮೊನ್ನೆ ಯಾರೋ ಬಂದಾಗ ಅವ್ರು ಬಂದಾಗ ನಾವಿರಲ್ಲ, ಬೇರೆ ಯಾರೋ ಕೇಳವ್ರೆ ಸರ್ ಈ ತರ ಕೆಲಸ ಮಾಡ್ಲಾ, ಈ ತರ ಇದಾಗಿಲ್ಲ ಅನ್ನೋದಕ್ಕೆ ನಿಮ್ಮೂರಲ್ಲಿ ನನಗೆ ಓಟ್ ಹಾಕ್ಲೇ ಇಲ್ಲ ಅಂದವ್ರೆ. MLA ಕಡೆ ಬಂದಿಲ್ಲ. ಅದೇ MLA ಕಡೆ ಹೇಳ್ತಾ ಇರೋದು. MLAಗಳು ಬಂದವ್ರೆ, ಮಂದಿ ಹೋಯ್ತಾರೆ ಅಷ್ಟೇ. 2 ಸತಿ ಬಂದವ್ರು ಗೆದ್ಮೇಲೆ, ಬಟ್ ಕೆಲಸ ಏನಿಲ್ಲ. ಏನವ ನಿಮ್ಮ ಹೆಸರು? ಸರೋಜಮ್ಮ. ಯಾವೂರು? ಬೆಳಂಕುಪ್ಪೆನಾ? ಚೆನ್ನಾಗಿದ್ದೀರಾ? ಎಲ್ಲ ಆರೋಗ್ಯ ಸೌಭಾಗ್ಯ ಎಲ್ಲ ಇದೆಯಾ? ಮತ್ತೆ ಏನ್ ನಿಮ್ ಪ್ರಾಬ್ಲಮ್? ನಾವ್ ಮಾಡ್ತಾ ಇದ್ ಜಮೀನಿಗೆ ಬಂದು ಕರೆಂಟ್ ಬೆಲೆ ಹೇಳದವ್ರೆ. ನಾವು ಕೇಳಕ್ ಹೋದ್ರೆ ಫಾರೆಸ್ಟ್ರುಗಳು ಕೇಳಕ್ ಹೋದ್ರೆ ಒಂದು ಇದ್ ಮಾಡ್ತಾರೆ. 40-50 ವರ್ಷದಿಂದ ಮುಂದೆ ನಮ್ಮ ತಾತನ ಕಾಲದಿಂದ ನಾವೇ ಮಾಡ್ತಾ ಇದ್ದು. ಅದು ಸಾಗುವಳಿ ಬಂದಿದೆ. ಫಾರೆಸ್ಟ್ ಅವ್ರು ಏನಂತವ್ರೆ? ನಿಮ್ದು ಬೇಲಿ ಹಾಕಬಿಟ್ಟವ್ರೆ. ಬೇಲಿ ಹಾಕಬಿಟ್ಟವ್ರೆ. ನಿಮಗ್ ಸಿಗ್ತಾ ಇಲ್ಲ ಅದು? ನಮಗ್ ಸಿಗ್ತಾ ಇಲ್ಲ. ಇವಾಗ ಸಿಗ್ತಾ ಇಲ್ಲ ಬಂದಂಗೆ ಮಾಡ್ತಾರೆ. ಪಾಣಿಲಿತ್ತ ಮುಂಚೆ ಅದು? ಪಾಣಿಲ್ವ ಅದೇ ಸಾಗುವಳಿ ಬಂದಿದೆ. ಸಾಗುವಳಿ ಬಂದಿದೆ. ಸಾಗುವಳಿ ಬಂದಿದೆ. ಹಿಂಗೆಲ್ಲ ತೊಂದ್ರೆ ಕೊಡ್ತಾವ್ರೆ ನಮ್ಗೆ. ಈಗ ನೀವೆಲ್ಲ ಕಾಡೊಳಗೆ ಹೋಗಿ ಕಾಡ್ದು ಅದು ಇದು ಕತ್ಕೊಬತ್ತೀರಾ ಅಂತ ಮಾಡ್ತಾರೇನೋ? ನಾವೇನ್ ಆತರ ಏನು ಮಾಡಲ್ಲ. ಕಾಡಿಗೆ ನಿಮ್ಮಿಂದ ತೊಂದ್ರೆ ಇಲ್ಲ, ಅವರೇ ನಿಮಗ್ ತೊಂದ್ರೆ ಕೊಡ್ತಾವ್ರೆ. ನಮಗ್ ತೊಂದ್ರೆ ಕೊಡ್ತಾರೆ. ಹಂಗೆ ವಿಷಯ. ಎಲ್ಲ ನಿಮ್ MLA ನಮ್ಮ MLA ಎತ್ತಗ ಹೋಗೋರಕ್ಕ. ಅಯ್ಯೋ ಶಿವ್ರೆ, ಗೊತ್ತಲ್ವಾ ಈ ಕಡೆಗೆ 2000 ಬಂತ ಕಾಸು? 2000 ಇಲ್ಲ, ನಿಂತೋಗದ. ಅದು ಬರಲ್ಲ. ಅದು ಬರಲ್ವಾ? ಅದು ಬರಲ್ಲ. ಎಲ್ಲ ನಿಂತೋಗದ? ಸರಿ. ಮತ್ತೆ ಹಂಗಾರೆ ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡ್ ಅಕ್ಕಿ ಎಲ್ಲ ಕೊಡ್ತಾರ ಸರಿಯಾಗಿ ನ್ಯಾಯವಾಗಿ? ಅಕ್ಕಿ ಕೊಡ್ತಾವ್ರಿ. 10 ಕೆಜಿ ಕೊಟ್ಟಾರ ಇಲ್ಲ? ಅದ್ರಲ್ಲೂ ಗುಳುಮ್ ಇಲ್ಲ, ಅದ್ರಲ್ಲೂ ಕಮ್ಮಿನೇ. ಅದ್ರಲ್ಲೂ ಕಮ್ಮಿನಾ? ಎಷ್ಟು ಕೆಜಿ ಕಮ್ಮಿ ಕೊಟ್ರು? 3 ಕೆಜಿ. ಒಂದ್ ಕ್ಯಾಡ್ಗೆ 2 ಕೆಜಿ ಅಕ್ಕಿ ಹಿಡಿತಾರೆ. ಎಷ್ಟು? ಒಂದ್ ಆಳ್ಗೆ 2 ಕೆಜಿ ಅಕ್ಕಿ ಹಿಡಿತಾರೆ. 2 ಕೆಜಿ ಅಕ್ಕಿ ಹಿಡಿತಾರ? ಎಲ್ಲಿ ಸೊಸೈಟಿ? ಸೊಸೈಟಿ ಇಲ್ಲೇ ಅದೇ ನಮ್ಮೂರಲ್ಲಿ ತಟಕೆರೆ. ಹೌದಾ? ತಟಕೆರೆ ಇದಕ್ಕೆ ಬರ್ತದೆ. ಬನವಾಸಿ ಪಂಚಾಯತಿ ಅವ್ರು ಏನ್ ಮಾಡ್ತಾವ್ರೆ? ಏನ್ ಮಾಡ್ತಾವ್ರೋ? ರೋಡು ಚರಂಡಿ ಎಲ್ಲ ಚೆನ್ನಾಗಿದ? ಯಾವ್ದು ಚೆನ್ನಾಗಿಲ್ಲ. ಇವಾಗ ಇಲ್ವೇ ಇಲ್ಲಿ ಚಂದಾಗ? ಏನು ಚಂದಾಗಿಲ್ಲ ನೋಡ. ಅದೇ ತರಾನೇ ಆಗಿರೋದು ಎಲ್ಲ. ವಿಡಿಯೋ ಮಾಡಪ್ಪ ನೀನು ಬಾಯ್ಲೆ. ಬರ್ರ ಹುಡುಗ್ರ, ಏನಮ್ಮ ಹೆಸರು? ಏನಿಲ್ಲ, ಮಾದೇವಮ್ಮ. ಏನು ಇಲ್ಲ ಅಂತ ಇವ್ರ ಹೆಸರು? ಮಾದೇವಮ್ಮ. ಆಯ್ತು, ನಾಚಿಕ ಬಿಡಿ ಬಿಡಿ. ಹೆಂಗದೆ ಊರು? ಊರ್ ಚೆನ್ನಾಗದ್ ಬರ್ರಿ. ಚೆನ್ನಾಗದೆ ಅಂದ್ರ? ಸಿಮೆಂಟ್ ಹಾಕವ್ರಲ್ಲ ಎಲ್ಲ ಚೆನ್ನಾಗ. ಅದೇ ದೇವಸ್ಥಾನದ ಮುಂದೆ ಸಿಮೆಂಟ್ ಹಾಕವ್ರೆ. ಊರ ಅಭಿವೃದ್ಧಿ ಆಗಿದ? ಊರು ಒಳಗೆ ರೋಡ್ ಚೆನ್ನಾಗದಲ್ಲ ಅಲ್ಲಿ. ಸಕ್ಕದಾಗದೆ ಊರ್ ಮುಂದ್ಗಡೆ ಅಲ್ವಾ? ತುಂಬಾ ಚೆನ್ನಾಗಿದೆ ಅಲ್ಲ? ಹೈವೇ ರೋಡ್, ನ್ಯಾಷನಲ್ ಹೈವೇ. ಏನವ? ಅದೇ ತರ ಹೋಗ್ಬಿಡ್ತದೆ. ಮತ್ತೆ ಏನ್ ಸಮಾಚಾರ? ಕಾಸು ಬರ್ತದ? ಏನೋ ಕಾಸಿಲ್ಲ ಅಂತವ್ರೆ, ನೋಡ್ಲಿಲ್ಲ ಇನ್ನ ಹೋಗಿ ನಾವು. ಇನ್ನು ಹೋಗಿ ನೋಡ್ಲಿಲ್ವಾ? ಸರಿ. ಮತ್ತೆ ನಿಮ್ MLA ಓಟ್ ಹಾಕ್ತಾರ ಎಲ್ಲಾದ್ರು? ಓಟ್ ಇನ್ಯಾರಿಗೂ ಹಾಕಲ್ಲ ನಾವು. ಬರ್ರಿ. ಯಾಕೆ ಹಾಕೋದಿಲ್ಲ ಯಾವನ್ಗು. ವಾ, ಯಾಕೆ ಹಿಂಗ್ ಇಷ್ಟೊಂದು ಬೇಜಾರಾಗ್ಬಿಟ್ಟಿದ್ರಿ?
ನಾವೇನು ಮಾಡ್ಕೊಡ್ಲಿಲ್ಲ ನಮ್ಗ ಅವ್ರು ಏನು ಮಾಡ್ಕೊಡ್ಲಿಲ್ವೇ? ಸಾಲ ಮಾಡಿ ಮನೆ ಕಟ್ಸಿದೀವಿ, ಮನೆಗ್ ಲೋನ್ ಕೊಡ್ಲಾ ಏನು ಕೊಡ್ಲಾ ನಾವು ಹಾಕೋದು ಇಲ್ಲ. ಹಾಕೋದು ಇಲ್ಲ. ಏನ್ ನಿನ್ನ ಹೆಸರು? ಶರತ್ ಕುಮಾರ್. ಶರತ್ ಕುಮಾರ್. ಚೆನ್ನಾಗಿ ಮಾತಾಡ್ಬೇಕಪ್ಪ ಜೋರಾಗಿ. ನೀವು ಯುವ ಪ್ರತಿಭೆಗಳು ಬರೀ ವಿಡಿಯೋ ಮಾಡ್ಕೊಳ್ಳೋದು, ರೀಲ್ಸ್ ಹಾಕೋದು, ರೀಲ್ಸ್ ನೋಡೋದು ಅಲ್ಲ ಅಲ್ಲೇನಪ್ಪ? ಮೊಬೈಲ್ ಬಿಡು. ಈಗ ನೋಡಪ್ಪ ನಿಮ್ಮ ಊರಿಗೆ ಬಂದಿವಿ, ಏನ್ ಸುಮ್ ಮಾಡಕ್ ಕೆಲ್ಸ ಇಲ್ಲದೆ ಬಂದಿಲ್ಲ, ಕೆಲಸ ಇರೋದಕ್ಕೆ ಬಂದಿದೀವಿ. ಈಗ ನೋಡಿ ಇಷ್ಟೆಲ್ಲ ಸಮಸ್ಯೆ ಇದೆ. ಏನೇನು ಊರು, ನಿಮ್ಮ ಊರು ಹೆಂಗದೆ, ನಿಮ್ಮ ಊರಲ್ಲಿ ಏನೇನು ಆಗ್ಬೇಕು, ಏನೇನು ಕತೆ? ಅಣ್ಣ ನೀವು ಬರ್ಬೇಕಾದಾಗೇನೆ ರೋಡ್ ನೋಡಿದ್ರಿ? ನೋಡ್ದೆ. ಅಲ್ಲಿ ಕಗ್ಲಿಪುರ ಸೋಮನಹಳ್ಳಿ ಟೋಲ್ ಮಾಡೋ ಬದಲು ನಮ್ಮೂರಲ್ಲಿ ಟೋಲ್ ಮಾಡ್ಬಿಟ್ರೆ ಒಳ್ಳೆ ನೈಸ್ ರೋಡ್ ಇದು. ಹೌದಾ? ಇಲ್ಲೇ ಟೋಲ್ ಮಾಡ್ಬಿಟ್ರೆ ಯಾವಾಗೋದು ನೀವು ಒಳ್ಳೆ ಸಕ್ಕದಾಗ ಹೋಗೋದು ಅಣ್ಣ. ನಮ್ದೇನೆ ನೈಸ್ ರೋಡ್ ಇದು. ಎಲ್ಲ ಬಂದ್ರೆ MLA ಸಕ್ಕದಾಗ ಬರ್ತಾರೆ. ಒಳ್ಳೆ 120 ಬರ್ತಾರೆ ಎಲ್ಲ ಎಗರಿಸ್ಕೊಂಡು. 120 ಬರ್ತಾರೆ. ಈ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ, ಏನು ಇಲ್ಲ. ಎಲ್ಲ ಗುಂಡಿ ಬೀಳೋದು, ಹತ್ಕೊಂಡು ಟ್ಯಾಪೇನು ಹಾಕ್ಸಲ್ರು. ಎಷ್ಟೋ ಜನ ಬೇಕಾದ್ರೆ ಗುಂಡಿ ಬಿದ್ದಿ ಎಷ್ಟೋ ಜನ ಏಟ್ ಮಾಡ್ಕೊಂಡವ್ರು ಗಾಡಿಲೆಲ್ಲ. ಆಮೇಲೆ ತಿರ್ಗಾ ಆ ರಸ್ತೆಲೆ ನೈಟಲ್ಲಿ 7 ಗಂಟೆಲೆಲ್ಲ ಲೇಡೀಸ್ಗಳನ್ನ ನಡ್ಕೊಬತ್ತಾರೆ. ಅಲ್ಲಿ ಬಿದ್ದಿ ದೀಪದ ವ್ಯವಸ್ಥೆ ಇಲ್ಲ. ಬೀದಿ ದೀಪ ಇಲ್ವಾ? ಅಲ್ಲಿಲ್ಲ ರೋಡಲ್ಲಿ. ಅಯ್ಯೋ, ನೈಟಲ್ಲೆಲ್ಲ ನಡ್ಕೊಬತ್ತಾರೆ. ವಿಡಿಯೋ ಮಾಡ್ಕೊ ಬಂದಿದ್ವಿ, ಹಾಕ್ರಪ್ಪ ಸೈಡಿಗೆ ವಿಡಿಯೋನ ಅದ. ಆಮೇಲೆ ಸ್ಟೂಡೆಂಟ್ಗಳೆಲ್ಲ ಬಸ್ ವ್ಯವಸ್ಥೆ ಬೇಕಾಗಿರೋದೇ ಊರಿಗೆ ಬಸ್ ವ್ಯವಸ್ಥೆ ಬೇಕು. ಸ್ಟೂಡೆಂಟ್ಗಳು ಇಲ್ಲಿಂದ 1.5 ಕಿಲೋಮೀಟರ್ ಐತೆ, ನಡ್ಕೊಬತ್ತಾರೆ. ನಾನೇ ನೋಡಿದೀನಣ್ಣ. ಬೇರೆಗಳದಲ್ಲ ಪಾಪ ಅವ್ರು ಅಷ್ಟೇ ವಯಸ್ಸಾಗದೆ, ಅವರು ನಡ್ಕೊಬತ್ತಾರೆ. ಆಮೇಲೆ ರೈತರುಗಳ ಸಮಸ್ಯೆ, ಆನೆ ಸಮಸ್ಯೆ, ಅದಕ್ಕೊಂದು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ರೈಲ್ವೆ ಕಂಬಿ ಸುತ್ತ ಹಾಕ್ಸ್ಕೊಡ್ಬೇಕು, ಇಲ್ಲ ಡ್ರೈನ್ ಬಗ್ಸ್ಬೇಕು. ಇಲ್ಲ ಅದು ಏನು ಮಾಡಲ್ರು. ವರ್ಷ ಸರ್ಕಾರ ಇದು ಅಷ್ಟೇ. MLA ಸಾಹೇಬ್ರು ಅವ್ರ ಪಡವರು ಊರೆಲ್ಲ ಅವ್ರೆ. ಅವ್ರ ಪಡೆಗವ್ರು ಊರಲ್ಲಿ ಅವ್ರೆ. ಬರಲಿ ಬಾರಯ್ಯ ನೀನಲ್ಲಿ ಮೈಲ್. ಏನ್ ಹೆಸರು? ಹೆಸ್ರೇಳೋ, ಹೆಸ್ರೇಳೋ, ಹೆಸ್ರೇಳೋ. ಮನು, ಯಾಕಪ್ಪ ಮನು? ನನ್ ಸಮುದ್ರ ನೀನು, ಮನು ನನ್ ಸಮುದ್ರ ನೀನು. ಬರೀ ವಿಡಿಯೋ ಮಾಡಿ, ಬರೀ ವಿಡಿಯೋ ಮಾಡ್ಕೊಂಡು. ಬನ್ನಿ ಸರ್, ಏನ್ ನಿಮ್ಮ ಹೆಸರು? ನಾರಾಜು ಅಂತ. ಬನ್ನಿ ಮಾತಾಡ್ಕೊ ಹೋಗುವ ಊರೊಳಗೆ. ಬನ್ನಿ ಹೋಗುವ. ಬನ್ನಿ ಸರ್ ಹೋಗೋಣ ಮಾತಾಡ್ಕೊಂಡು. ಸರ್ ಈಗ ನಮ್ಮೂರಿಗೆ ಏನು ಮೇನು ಅಂದ್ರೆ ಆನೆ ಸಮಸ್ಯೆ ಫಸ್ಟ್. ನಮ್ಮ MP ಅವರು ಗೆದ್ದಾಗಿಂದ ಯಾರು ವಾಪಸ್ ಇಲ್ಲ, ಆಯ್ತಾ? ಬನ್ನಿ. ಈಗ ನಮ್ಮ ಸೂರ್ಯರವರ ಗೆದ್ದಾಗ ಅಲ್ಲಿ ಇಲ್ಲಿ ಬಡವ್ರಿಗಾರ ಜಮೀನೆಲ್ಲ ಬಿಡಿಸಿದ್ರು. ಹೇಳಿ. ಈಗ ನಮ್ಮ MP ಅವರು ಜಮೀನುಗಳು ಎಲ್ಲ ಏನೋ ಒಂದು ಬಡವ್ರ ಬಗ್ಗರಿಗೆ ಒಂಚೂರು ಎಲ್ಲ ಕಾಪಾಡಿ ಮಾಡವನೆ, ಇಲ್ಲ ಅಂತಲ್ಲ. ಈ MP ಬಂದು ನಮ್ ರೈಲ್ವೆ ಬ್ಯಾಗೆಟ್ ಆಗಿದ್ದು ಮಂಜುನಾಥ್ ಬರ್ತಾರ MP? ಹೌದು. ಎಲ್ಲ ಇಲ್ಲ ಗೆದ್ದದೇ ಇಲ್ಲ. ಮುಂಚೆ ತೇಜಸ್ವಿ ಸೂರ್ಯ ಇದ್ರ? ಇಲ್ಲ, ಸೂರಿ DK ಸುರೇಶ್ ಅವ್ರಿದ್ದಾಗ ಒಂಚೂರು ಬಡವ್ರ ಬಗ್ಗರಿಗೆಲ್ಲ ಜಮೀನು ಬಿಡಿಸಿ ನೋಡಿ ಎಲ್ಲ ರಿಜಿಸ್ಟ್ರೇಷನ್ ಮಾಡವ್ರೆ. ಇವ್ರು ಫಾರೆಸ್ಟರ್ ಭಾರಿ ಕಾಟ ಕೊಡ್ತಾವ್ರೆ. ಈಗ ಮತ್ತೆ ನೋಡಿ ಇವ್ರದ್ದು 40-50 ವರ್ಷದಿಂದ ಜಮೀನ್ ಮಾಡ್ತಿದ್ನ ಹಾಗೆ ಬೇಲಿ ಹಾಕೊಂಡ್ರು. ಬಡವ್ರು ಏನಾಗಬೇಕು ಅಲ್ವಾ? ಹಂಗಾಗದೆ ಪರಿಸ್ಥಿತಿ. ಈಗ ನಮ್ಮ MP ಅವರು ಅಂತೂ ಈ ರೈಲ್ವೆ ಬ್ಯಾಗೆಟ್ ಅಂತ ಬಗ್ಗೆ ಇಲ್ಲ, ಕನಪುರ ನೋಡ್ತಾವ್ರೆ. ಅಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ನಾನು ಮುಂಚೆ ಕಾರ್ಯಕ್ರಮ ಮಾಡಿದ್ದೆ, ಅವ್ರನ್ನ ನಾನು ಮಾತಾಡ್ಸಿದ್ದೆ. ಖಂಡಿತವಾಗ್ಲೂ ನಾವು ಹಳ್ಳಿಗೆ ಹೋಗ್ತೀವಿ, ಎಲ್ಲದನ್ನು ಯಾವ ಹಳ್ಳಿಗೂ ಹೆಂಗೆ ಅಂತ ಒಂದು ದಿನನೂ ನೀವು ಎಲ್ಲ ಓಡಾಡಿದ್ದು ನೀವು ನಿಮ್ಮನ್ನ ಈ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ನಾನು ನೋಡ್ಲೇ ಇಲ್ಲ. ಅವ್ರೇನ್ ಹೇಳೋದು ನಾನು ಹೇಳ್ತಿದ್ದೀನಿ, ನಿಮ್ಮನ್ನ ನೋಡ್ಲೇ ಇಲ್ಲ ನಾನು. ನಮ್ಮೂರ್ಗಂತೂ ಬರ್ಲಿಲ್ಲ. DK ಸುರೇಶ್ ಅವರು ಇದ್ದಾಗ ಕೆಲಸ ಆಯ್ತಾಯ್ತು. ಇವಾಗ ಇಕ್ಬಲ್ ಗೆದ್ದಂತೂ ಇಕ್ಬಲ್ ಕೆಲಸ ಮಾಡ್ತಾ ಇಲ್ಲ. ಬಟ್ ಏನ್ ಮಾಡ್ತಾವ್ರು ಗೊತ್ತಿಲ್ಲ. ಹುಷಾರಿಲ್ಲ ಹುಷಾರಿಲ್ಲ ಅಂದ್ರು ಅವ್ರ ಕಡೆ ಬಿಟ್ಟು ಕೆಲಸ ಮಾಡಿಸ್ಬೇಕು. ಇವಾಗ ಅವ್ರು ಬರ್ತಾರೆ ಅಂದ್ರೆ ಪಟಾಕಿ ಹೊಡಿತಾರೆ, ಹಾರ ಹಾಕ್ತಾರೆ, ಕಾರ್ ಸೇರ್ತಾರೆ, ಬಾಡು ಊಟ ಮಾಡ್ತಾರೆ, ಅದಕ್ಕೆಲ್ಲ ಹುಷಾರಿರಲ್ಲ. ಕೆಲಸ ಬೇಕಂದ್ರೆ ನೋಡಿ, ಹುಡುಗಿ ನೋಡಿ, ಹುಡುಗಿ ಹ್ಯಾಂಡಿಕ್ಯಾಪ್, ಓಟ್ ಪಿಂಚನ್ ದುಡ್ಡು ಬರ್ತಾ ಇಲ್ಲ. ಹುಡುಗಿ ನಿಲ್ಸವ್ರ ಓಟ್ ಪಿಂಚನ್ ದುಡ್ಡು ಮಾತಾಡ್ತಾರ ಅವರು? ಇಲ್ಲ, ಆಗಲ್ಲ, ಮಾತಾಡಲ್ಲ. ಓಟ್ ಪಿಂಚನ್ ದುಡ್ಡು ನಿಲ್ಸವ್ರೆ. MLA ಏನ್ ಮಾಡ್ತಾವ್ರೆ? ಅವ್ರಿಗೆ ಓಟ್ ಪೆನ್ಷನ್ ದುಡ್ಡು ನಿಲ್ಸ್ಯಾರೆ. ಇವರು ಪಾಪ ಸ್ವಲ್ಪ ಇದು ಏನೋ ಯಾವ ತರ ಅಂದ್ರೆ ವಿಶೇಷ ಚೇತನರು, ಬುದ್ಧಿಮಾಂದ್ಯ ಸ್ವಲ್ಪ ನೋಡಿ. 100% ಬುದ್ಧಿಮಾಂದ್ಯ ಏನಿಲ್ಲ. ಇವಾಗ ಅವ್ರನ್ನ ಆಶ್ರಮ ಸೇರಿಸುವಂತಾರ. ಅವ್ರ ತಾಯಿ ಕೂಲಿ ಮಾಡ್ಕೊಂಡು ಅವ್ರು. ಯಾರವ್ರಮ್ಮ? ಇವರೇ ಅವ್ರ ನೀವೇ? ಮತ್ ಅದನ್ನೇ ಹೇಳಿಲ್ವಲ್ಲ ತಾಯಿ ನೀವು. ನಿಮ್ ಮಗಳ ಏನ್ ಹೆಸರು? ಮಾದೇವಮ್ಮ. 100% ಕೂಡ ಅವರಿಗೆ ಬುದ್ಧಿಮಾಂದ್ಯ ಆಗಿದ್ದಾರೆ. ಅವ್ರಿಗೆ ಏನು ದುಡ್ಡು ಬರ್ತಾ ಇಲ್ವಾ? ನೀವು 4 ತಿಂಗಳಿಂದ ಓಟ್ ಪಿಂಚನ್ ಬರ್ತಾ ಇಲ್ಲ, ಅದು ನಿಲ್ಸ್ಬಿಟ್ಟಿದ್ದಾರೆ. ಅಂದ್ರೆ DK ಸುರೇಶ್ ಇರೋದೇ ಕೆಲಸ ಮಾಡವ್ರೆ, MP ಆಗಿ ಕೆಲಸ ಮಾಡವ್ರೆ. ಬಟ್ ಈಗ ಇಕ್ಬಲ್ ಅವರು MLA ಆಗಿ ಏನು ಮಾಡ್ತಾ ಇಲ್ಲ. ಇವ್ರಿಗಂತೂ ₹1 ಕೆಲಸ ಇಲ್ಲ. ಇವಾಗ ತಿರ್ಗಾ ಆಮೇಲೆ ಇದು ಏನವ ಅಕ್ಕಿಗೆ ಬೆಟ್ ಕೊಡ್ಬೇಕಾದ್ರೆ ಹುಡುಗಿನ 30 kg ಕೊಡೋರು, ಈಗ ಬರೀ 5 kgಗೆ. ಅದಕ್ಕೆ ಮನೇಲಿ ಒಬ್ರು ಹೆಬ್ಬೆಟ್ ಕೊಟ್ರೆ ಸಾಕಲ್ವಾ? ಇವಾಗ ಇಲ್ಲಿಂದ 2.5 ಕಿಲೋಮೀಟರ್ ನಡ್ಕ. ಅಲ್ಲ, ಮನೇಲಿ ಒಬ್ರು ಕೊಟ್ರೆ ಸಾಕಲ್ಲ, ಇವ್ರು ಕೊಡ್ತಾರೆ. ಇವ್ರು ಸಪ್ರೇಟ್ ಕಾರ್ಡ್ ಮಾಡ್ಸವ್ರೆ. ಓ ಹೌದಾ? ಸಪ್ರೇಟ್ ಕಾರ್ಡ್ ಮಾಡ್ಸವ್ರೆ. ಇವಾಗ ಈ ಹುಡುಗಿಗೆ ಹೆಬ್ಬೆಟ್ ಕೊಡಕ್ಕೆ ಇಲ್ಲಿಂದ 2.5 ಕಿಲೋಮೀಟರ್ 3 ಕಿಲೋಮೀಟರ್
ನಡ್ಕೋಬೇಕು. ತಿರ್ಗಾ ರೋಡ್ ವ್ಯವಸ್ಥೆ ಇಲ್ಲ. ಈ ಹುಡುಗಿನ ಗಾಡೀಲಿ ಕರ್ಕೋಕ್ ಯಾರು ಇಲ್ಲ. ಇವಾಗ ಅವರು ನಾವು ಇವ್ರು ಕೇಳಿದ್ರೆ ಫುಡ್ ಆಫೀಸರ್ಗೆ ಬಿಟ್ಟು ಇವ್ರಿಗೆ ಡೈರೆಕ್ಟ್ ಮಾಡ್ಕೊಡ್ರಿ ಅಂತ ಅದು ಮಾಡಿಸ್ರಿ ಅಂತ ಹೇಳ್ತಾರೆ. ಬಟ್ ಇವ್ರು ಹೇಳ್ತಾರೆ ಇಲ್ಲ ಇವಾಗ ಯಾರು ತಗೋತಾ ಇಲ್ಲ, ಇವಾಗ ಕನಕಪುರದಲ್ಲಿ ಮಾಡ್ತೀವಿ, ಅಲ್ಲಿ ರಾಮನಗರದಲ್ಲಿ ಅವ್ರು ಸೈನ್ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ. ಬಟ್ ನೋಡಿ ಈ ಹುಡುಗಿನ ಹೆಂಗ್ ಕರ್ಕೊಯ್ತಾರೆ ಹೇಳ್ರಿ ಅವರು. ನೋಡಿ ಇವರು ವಿಶೇಷ 100ಕ್ಕೆ 100ರಷ್ಟು ವಿಶೇಷ ಚೇತನರು. ಇವ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ ಅಂತಂದ್ರೆ MLA ಸಾಹೇಬ್ರೆ, ನೀವು ಹುಷಾರಿಲ್ದೆ ಹುಸೇನಣ್ಣ ನೀವು ಮಲಗಿರ್ಬೋದು, ಆದ್ರೆ ನಿಮ್ದು ಎಡಕ್ಕೊಬ್ಬ ಬಲಕ್ಕೊಬ್ಬ ಮುಂದಕ್ಕೊಬ್ಬ ಹಿಂದಕ್ಕೊಬ್ಬ ಸೈಡ್ಗೊಬ್ಬ ಮತ್ತೊಬ್ಬ ಇವರೆಲ್ಲ ಇರ್ತಾರಲ್ಲ, ಇವರೆಲ್ಲ ಎಲ್ಲೋದ್ರು ಪಟಾಕಿ ಹೊಡೆಯಕ್ ಮಾತ್ರ ಬರ್ತಾರ ಅವರು. ಇವಾಗ ಮೊನ್ನೆ ನೀವ್ ಹೇಳಿದ್ರು ಹುಷಾರಿಲ್ಲ ಅಂತ, 6 ತಿಂಗಳು ರೆಸ್ಟ್ ತಗೋಬೇಕಂದ್ರೆ ಮೊನ್ನೆ ಚಾಮುಂಡೇಶ್ವರಿ ಕರ್ಗ ಮಾಡಿದ್ರು. ಕರ್ಗದಲ್ಲಿ ಹೆಂಗ್ ಓಡಾಡಿದ್ರು? ಓಡಾಡ್ಬಿಟ್ರಾ? ನಾನು ಅಬ್ಸರ್ವ್ ಮಾಡಿಲ್ವಲ್ಲ. ಓಡಾಡಿದ್ರ ನೋಡಿದ್ರ ಜನ ದಡ್ರಲ್ಲ, ನಿಮ್ಮನ್ನ ನೋಡ್ಬಿಟ್ಟವ್ರೆ. ನೀವ್ ಎಲ್ಲೆಲ್ಲ ಓಡಾಡ್ತೀರಾ? ಸುದೀಪ್ ಅವ್ರ ಸನ್ಮಾನ ಮಾಡಕ್ ಬೇಡ ಅಂದ್ರು ಸಾಲ ಹಾಕೋಯ್ತಾರೆ. ಸುದೀಪ್ ಅವ್ರಿಗೆ ಇದಕ್ಕೆ ಮಾತ್ರ ಹುಷಾರಿಲ್ಲ. ಈ ಕಡೆ ಬಂದ್ ನೋಡಕ್ಕೆ, ಈ ಕಡೆ ಇದ್ ಮಾಡಕ್ಕೆ ಹುಷಾರಿಲ್ಲ. ಆಹಾ, ಇಕ್ಬಾಲು ಹಾಕ್ತಿದ್ದೀರಿ ಶಾಲು. ಈ ಕಡೆ ಯಾಕೆ ನಿಮಗ್ ಕಾಣ್ತಿಲ್ಲ ಜನರ ಈ ಬಾಳು? ಅಜಯ್, ಏನ್ ನಿಮ್ ಹೆಸರು? ಕಮಲಮ್ಮ. ಅರಳಿತೆ ಕಮಲ. ಏನಿದು ನಿಮ್ಮೂರು ಕೋಮಲ? ಕೋಮಲ್ ನೋಡು, ಎಲ್ಲ ಸಿಮೆಂಟ್ ಎಲ್ಲ ಹಾಕಿರೋದು ನೋಡು. ಎಲ್ಲ ಅಲೆ ನೋಡಿಲ್ಲ, ಎಲ್ಲ ಕಿತ್ತು ಹೋಗದೆ ಕೊಂಡಕ್ಕೆ. ಈ ಸಿಮೆಂಟು ಇದು ಎಲ್ಲ ನೋಡು, ಬೀದಿ ಆದಿ ಎಲ್ಲಾನು ಕಾಲ್ ಮುಳುಗರು ಜಾರ್ಕೊಂಡು ಹೋಯ್ತದೆ. ಕಾಲ್ ಮುಳುಗುದೇ ಜಾರ್ಕ ಹೋಯ್ತದೆ. ಪೆನ್ಷನ್ ದುಡ್ಡು ಬರ್ತೈತೆ ನಮ್ಮ ಪಿಂಚಣಿ? ಅದೇನು ಅವ 2,000 ಬಂದ್ರೆ ಓಟ್ ಪಿಂಚೆ ಬರೋದು, ಓಟ್ ಪಿಂಚೆ ಬಂದ್ರೆ 2,000. ಅದ್ ಬಂದ್ರೆ ಇದು ಬರೋಲ್ದು, ಇದು ಬಂದ್ರೆ ಅದ್ ಬರೋಲ್ದು. ಏನ್ ಮಾಡಾನೆ? ಇವಾಗ ಯಾರ ಹಣೆ ಬರೋದು? ಕರೆಕ್ಟ್ ಆಗಿ ಹಾಕ್ಬೇಕು, ಹಾಕ್ತಾರೆ ಸುಮ್ನೆ ಇರ್ಬೇಕು. ಹಂಗಾಗೋಯ್ತಾ? ಅಯ್ಯೋ ದೇವ್ರೇ, ಮಳೆ ಇಲ್ಲ, ಬೆಳೆ ಇಲ್ಲ. ಅಯ್ಯೋ ಅದಂತೂ ಹೋಗಿ ನಾವಂತೂ MLA ಸಾಹೇಬ್ರೇನು ಹೋಗಿ ಮ್ಯಾಲೋಗಿ ಏನ್ ಮಳೆ ಇರ್ಸಕ್ ಆಗೋದಿಲ್ಲ. ಬಟ್ ಬಂದು ಒಂದ್ ಸ್ವಲ್ಪ ಜನರದ್ದು ಬೇಸಿಕ್ ಸಮಸ್ಯೆಗಳು ಕೇಳಿದ್ರಾಯ್ತು. ಅದ್ ಕೊಡೋದು 5 kg ಅಕ್ಕಿಗೆ ಅಲ್ಲಿ ತಟ್ಟೆಕೆರ್ಗೆ ಹೋಗ್ಬೇಕು, ಅತ್ತಿಂದ ನಡಿಬೇಕು, ಬರ್ಬೇಕು. ಅವ ಮಣ್ಣು ಕಲ್ಲೆಲ್ಲ ಸೀಮೆ ಇದ್ರಲ್ಲ ಕೊಡ್ತಾರ, ಅವೆಲ್ಲ ಕೊಡ್ಬೇಕು. ಎಷ್ಟ್ ಕಿಲೋಮೀಟರ್ ನಡ್ಕೋಯ್ತೀವ? ತಟ್ಟೆಕೆರೆ ಇಲ್ಲಿದ್ದೇನ್ರಿ 2 ಕಿಲೋಮೀಟರ್ ನಡಿಬೇಕು. 2 ಕಿಲೋಮೀಟರ್ ನಡಿಬೇಕಾ? ಬರ್ಬೇಕು, ಕತ್ಲೆಲ್ಲಿ ಹೋಗ್ಬೇಕು, ಆನೆ ಕ್ವಾಟ್ಲೆ ಅಲ್ಲಿ. ಬರೋದ್ ಹೆಂಗ್ ನಾವು ವಯಸ್ಸಾಗಿರೋರು? ಅಲ್ಲ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ನಂಬರ್ಗಳೇ ಕೇಳಲ್ರು. ನಾವ್ ಕೇಳಕೋರ ಅವ್ರು ರಾತ್ರಿ ಮೂಟೆ ಒತ್ಕೊಬತ್ತಾರೆ. ಎಲ್ಲಿಗೆ? ಮನೆಗಳಿಗೆ. ನಮಗ್ ಕೊಡೋದ್ ಮಾತ್ರ 3 ಕಾಸಿಂದು. ಅವ್ವ, ಇದು ಅನ್ಯಾಯ ಅಲ್ವೇ? ಇದು ನ್ಯಾಯವೇ? ನೀವೇ ನೋಡ್ಬೇಕು. ನಿಮ್ ಮನೆ ಇಲ್ಲ? ನಮ್ಮ ಮನೆ ನೋಡಿಲ್ಲ. ಎಷ್ಟೋ ಜನರಿಗೆ ಮನೆ ಇಲ್ಲ ನೋಡಿ, ಅದೊಂಚೂರು ವಿಡಿಯೋ ಮಾಡಿ ನೋಡಿ. ಆ ಮನೆಗಳು, ಆ ಕೊಟ್ಟಿಗೆ ಗೋಧಿ ಎತ್ಕೊಂಡ್ ಬಂದ್ಬಿಟ್ಟು ಚೆಲ್ಬಿಟ್ಟು ವತಾರಿಂದ ಇಟ್ಟಿಲ್ದೆ ಮನೆ ಸೋರ್ಸ್ಕೊಂಡ್ ಬಂದಿದ್ ನೋಡಿ ಮನೇನ. ಹೌದಾ? ಬನ್ನಿ ಹೋಗೋಣ. ಸಾರ್ ನಿಮ್ಮ ಹೆಸರೇನು? ಬನ್ನಿ ಸರ್, ಒಂಚೂರು ಕರ್ಕೊಂಡೋಗಿ ಊರೊಳಗೆ. ಬರೀ ನಿತ್ಯ ಜಾಗದಲ್ಲಿ ನಿತ್ತು ಸಾಕಾಗೋಯ್ತು. ಬನ್ನಿ ಅಮ್ಮ, ಅದು ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ಹಾಕತ್ತೀವಿ, ಅದನ್ನು ವಿಡಿಯೋ ಮಾಡಾಯ್ತು. ಉತ್ಪತ್ತಿ ಆದಂಗಿದೆ ಊರು ಉತ್ಪತ್ತಿ ಆದಂಗಿದೆ ದೊಡ್ಡ ಅಂತ ಬೆಳಗುಪ್ಪೆ ಮಾರಂಗನೊಡ್ಡಿ ದಾಖಲೆತ್ಗೆ ಊರು ಉತ್ಪತ್ತಿ ಆದಂಗಿದೆ 60-70 ವರ್ಷದಿಂದ ಇದು ಒಂದು ಸಿಮೆಂಟ್ ಆಗಲ್ಲ, ಅಲ್ಲ ಅವ್ರು ಟಾರ್ ಆಗಲ್ಲ ಹೋಗ್ಲಿ. ನೋಡ್ರಿ ಕಾಡ್ತಾನೆ, ವಿಡಿಯೋ ಮಾಡಿ ಅವೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. MP MLA ಎಲ್ಲ ರಾಜಕೀಯ ಬೇಡ, ಇಟ್ಕೊಳ್ರಿ, ಬಿಟ್ರೆ ಆಡಿಯೋ ಬರಲ್ಲ. ನಾನು ಹಿಡ್ಕತೀನಿ ಬಿಡಿ. ಅಲ್ಲ ಯಾವ ರಾಜಕೀಯನೇ ಬೇಡ, ಇಲ್ಲಿ ಸುಮಾರು ಮಾಡಿದಾರೆ ಈಗ ಇವರು ಬೇಡ ಅಂತಲ್ಲ. ಅಲ್ಲಿ ಮೊನ್ನೆ ನಮ್ ಕೇರಿಗೆ ಮಾಡಿದ್ರು, ಅದು ಸಂತೋಷ. ಬನ್ನಿ ಹೋಣ. ಊರು ಉತ್ಪತ್ತಿ ಆದಾಗಿಂದ ರೋಡ್ ಅದು ಯಾವ್ದೊಳ್ಳೆ ದೊಡ್ಡಿ ಫಸ್ಟ್ ಅದು ರೋಡ್ ತೋರಿಸಿ. ಯಾವ ನಮ್ಗೆ ರಾಜಕೀಯ ಬೇಡ, MP BJP ಕಾಂಗ್ರೆಸ್ ನಮಗೆ ಅದು ಬೇಡ, ನಮಗೆ ಕೆಲಸ ಆಗಬೇಕು. MP MLA ಎಷ್ಟು ಜನ ಹೊಂಟದ್ರು, ಎಷ್ಟು ಜನ ಬಂದ್ರು, ಎಷ್ಟು ಜನ ಹೊಂಟದ್ರು. ಅದು ಏಕ್ತಿ ಒಂದು ಸಿಮೆಂಟ್ ಮಾಡಕ್ಕಾಗಿಲ್ಲ ದುಡ್ಡಿಗೆ. ಮತ್ತೆ ನಮ್ದು ಕಿತ್ತೋಗಿದೆ, ಅದು ಸಾಕು. ಅಲ್ಲ ಏನಿದು ಊರ ಅಭಿವೃದ್ಧಿ? ಊರಲ್ಲೂ ಕೂಡ ಸುಮಾರು ಜನಕ್ಕೆ ಮನೆಗಳಿಲ್ಲ. ಮನೆಗಳಿಲ್ಲ ಅಂದ್ರೆ ಎಲ್ಲ ಅವ್ರ ಮನೆ ಕೊಡಕ್ಕೆ ಅವ್ರದ್ದು ಹೇಳಕ್ಕ ಸರ್, ಏನೋ ಅಷ್ಟ ಕೊಡ್ತಾರೆ, ಇವ್ರು ಕಟ್ಕೋಬೇಕು. ಎಲ್ಲ ಅವರೇ ಕೊಡಕ್ಕಾಗಲ್ಲ. ಅಲ್ಲ ಅಟ್ಲೀಸ್ಟ್ ಬಡವರಿಗೆ ಅಂತ ಕೊಡ್ಬೇಕಲ್ಲ. ಮನೆ ಕಟ್ತೀವಿ ಅಂತ ಪರ್ಮಿಷನ್ ಇದೆ, ಇವ್ರು ಕಟ್ಟಕ್ಕೆ ತಾಕತ್ಬೇಕಲ್ಲ, ನಾವು ಪರ್ಮಿಷನ್ ಕೊಡ್ತೀವಿ. MLA ಕಡೆ ಬರೋದಿಲ್ವೇ? ಈಗ MLA ಮೊನ್ನೆ ಬಂದಿರು, ಈಗ ಬಂದಿಲ್ಲ, ಏನೋ ಹುಷಾರಿಲ್ಲ ಅಂತ ಹುಷಾರಿಲ್ಲ ಅಂತ ಹೇಳಿ ಬಂದಿಲ್ಲ. ಮಾತಾಡ್ಸೋಣ. ಅವ್ವಾ ಚಂದಾಗಿ. ನಿಮ್ಮ ಹೆಸರೇನು? ಜಯಮ್ಮ. ಜಯಮ್ಮ. ಬುಡಿ ಈಗ ಬಂದು 5 ತಿಂಗಳಾಯ್ತು. ಬನ್ನಿ, ಈ ಕಡೆಗೆ ಬನ್ನಿ. ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಕೂಲಿ ಮಾಡಿದ್ರೆ ಉಂಟು, ಹೊಲ ಇಲ್ಲ, ಮನೆ ಇಲ್ಲ. ಎಲ್ಲಿ ನಿಮ್ ಮನೆ? ಅಲ್ಲದೆ ಮತ್ತೆ ಈ ದೊಡ್ಡ ಬಿಲ್ಡಿಂಗ್ ಪಕ್ಕ ನಿಂತ್ಕೊಂಡ್ರೆ ನಿಮ್ಮನೆ ಅನ್ಕೊಬಿಡ್ತಾರೆ. ಅಯ್ಯೋ, ಈ ಕುತ್ಕೊಂಡೆ
ಸುಮ್ಮನೆ ಬಂದು ಕುತ್ಕೊಂಡ್ರ ಫ್ರೆಂಡ್ಸ್ ಜೊತೆ ಮಾತಾಡಕ್ಕೆ ಜಯಮ್ಮ ಏನ್ ನಿಮ್ ಊರಲ್ಲಿ ಏನೇನ್ ಸಮಸ್ಯೆಗಳು ಏನೇನ್ ಪ್ರಾಬ್ಲಮ್? ಅದೇ ನಮ್ಗೆ ಓಟ್ ಪೀಸ್ನಿ ಬಂದು 5 ತಿಂಗಳಾಯ್ತು. 5 ತಿಂಗಳಿಂದ ಬಂದಿಲ್ವಾ ಪಿಂಚಣಿ? ಹೋದ್ರೆ ಬರ್ಲಾ ಅಂತಾರೆ. ಬರೋದು ಕೂಲಿ ಮಾಡೋದು, ಕೂಲಿ ಮಾಡ್ತೀವಿ. ಹಂಗೆ 2000 ದುಡ್ಡು ಗೃಹಲಕ್ಷ್ಮಿ ಅದ್ ಬರ್ತದೆ ವಸಿ, ಬರ್ತದೆ. ಅದ್ ಬತ್ತಾಯ್ತಾ? ಅದೇ ನಿಲ್ಸವ್ರ? ಬರ್ತದೋ ಏನೋ ಗೊತ್ತಿಲ್ಲ. ಗೊತ್ತಿಲ್ಲ. ರೋಡ್ ಎಲ್ಲ ಹೆಂಗದೆ? ಚರಂಡಿ ರೋಡ್ ನೀರೆಲ್ಲ ಬರ್ತದ ಸರಿಯಾಗಿ ಊರಿಗೆ ನೀರು? ರೋಡ್ ಎಲ್ಲ ಬರ್ತದೆ, ಹೋಗಿ ನೋಡ್ಕೊಂಡು ಹೋಗ್ರಿ. ಗೊಬ್ಬಂತದೆ ರೋಡ್ ಎಲ್ಲ, ಗೊಬ್ಬಂತದೆ. ರೋಡ್ ಮಾಡವ್ರಲ್ಲ ರೋಡ್ ಮಾಡ್ಬೇಕು ತಾನೆ, ಮೋರಿ ಮಾಡ್ಬೇಕು ತಾನೆ. ಹೌದು. ಬನ್ನಿ ಅಮ್ಮ, ಬನ್ನಿ ಇಲ್ಲಿ ಬನ್ರಿ. ನಿಮ್ಮ ಹೆಸರೇನು? ಹೆಸರು? ಅವ್ವ ಚೆನ್ನಾಗಿದ್ದೀರಾ? ಏನಿದು ಮನೆ ಹಿಂಗದೆ? ಏನ್ ನಿಮ್ಮ ಹೆಸರು? ಶಾಂತಮ್ಮ. ಬನ್ನಿ ನಿಮ್ಮ ಮನೆ ತೋರ್ಸ್ ಬನ್ನಿ. ಬನ್ನಿ ಒಳಗೆ ನೀವು. ಬರ್ರವ, ನೀನೇ ನಾಚ್ಕೋಬೇಡ. ಓ ನೋಡಿಲಿ ಈ ಮನೆ ಹೆಂಗಿದೆ ಈ ಮನೆ ಅಂತಂದ್ರೆ, ಬನ್ನಿ ತೋರಿಸ್ತೀನಿ. ಏನೋ ಒಂಥರ ಚಂದ, ಒಂಥರ ಖುಷಿ. ಬಟ್ ಈ ಕಾಲದಲ್ಲೂ ಹಿಂಗೆ ನೋಡಿ, ನಮ್ಮ ಶಾಂತಮ್ಮನ ಮನೆ ಇದು ಸಗಣಿಯಲ್ಲಿ ಸಾರಿಸಿದಂಥ ಮನೆ. ಇದು ಹಳೇ ಕಾಲದ ತೊಟ್ಟಿ ಮನೆ. ಹಳೇ ಕಾಲದ ಕಂಬಗಳು, ಮೇಲೆ ಹಂಚು ಸೋರ್ತಾ ಇದೆ. ನೋಡಿ ಏನು ಬರ್ತವೆ? ಕೋತಿ ಬರ್ತಾವ ಒಳಗಿಂದ ಬಂದೆಲ್ಲ ನುಗ್ಗಿ ತಿನ್ಕೋತಾವ. ಇನ್ನೇನು ನಿಮ್ಮ ಮನೆನೇ ಹಂಗೈತಲ್ಲ, ತೊಟ್ಟಿ ಮನೆ. ತೊಟ್ಟಿ ಮನೆ ಅಂದರೆ ಎಲ್ಲ ಓಪನ್ನು. ಎಷ್ಟು ವರ್ಷದಿಂದ ಬದುಕ್ತಿದ್ದೀರಿ ಮನೇಲಿ? ಅವಾಗಿಂದ. ಎಲ್ಲಿ ಯಜಮಾನ್ರು? ದೇವ್ರ ತಕ್ಕ ಹೋಗೋರಾ? ಇದೇ ನೀರೊಲೆನಾ? ಸ್ನಾನ ಮಾಡೋದು ಇಲ್ಲೇನಾ? ನೀವು ಲೇಡೀಸ್ ಎಲ್ಲ ಅಲ್ಲಿ ಮಾಡ್ತೀರಿ. ಇದು ಒಳಗಡೆ ಏನೋ ಕೊಟ್ಟಿಗೆನಾ ಇದು? ಅದೇನದು ಒಳಗಡೆ? ಮನೆ ಮಲ್ಗಕ್ಕೆಲ್ಲ ಅಲ್ಲೇ. ಇದು ಅಡುಗೆ ಮನೆನಾ? ಹ್ಞೂ ನೋಡಿ ಹೆಂಗಿದೆ ಮನೆ. ಹಿಂದಗಡೆ ಬಂದರೆ ಹಸು ಕರುಗಳು, ನಾಟಿ ಹಸುಗಳಿದಾವೆ. ಹಸುಗಳನ್ನ ಸಾಕೊಂಡಿದ್ದಾರೆ. ಮನೆಗೆ ಅಪ್ಲೈ ಮಾಡಿಲ್ವಾ ಬೇರೆ ಮನೆಗೆ? ಇಲ್ಲ ಇದೇ ಮನೇಲಿ ಇರ್ಬೇಕು ಅನ್ಕೊಂಡಿದ್ದೀರಾ? ಪಂಚಾಯತಿ ಕೇಳಿದಿರಾ ಅಥವಾ ಏನು ನೀವೇ ಮಾಡ್ಕೊತೀರಾ? ಬನ್ನಿ. ಊರಲ್ಲಿ ಏನು ಪ್ರಾಬ್ಲಮ್ಮು? ಊರಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ? ಬನ್ನಿ ಬನ್ನಿ, ಬಾರವ ಇಲ್ಲಿ. ಅದು ಯಾಕಂಗ್ ನಾಚ್ಕತ್ತೀರಿ? ನಾವೇನು ನಿಮ್ಮನ್ನ ಓಟ್ ಹಾಕರ್ ಬಂದ್ ಕೂಡಲೇ ಹಂಗೆ ಅಲ್ಕಿಸ್ಕೊಂಡು ಮಾತಾಡ್ತೀರಾ ಅವ್ರ ಹತ್ರ? ಅವ್ರು ಕಾಸು ಕೊಡ್ತಾರಲ್ಲ ಅದಕ್ಕೆ. ಈಗ ಊರಲ್ಲಿ ಏನೇನು ಪ್ರಾಬ್ಲಮ್? ರೋಡು, ನೀರು, ಚರಂಡಿ ಏನೇನು ಆಗ್ಬೇಕು ನಿಮಗೆ ಕೆಲಸ? ಯಾವ ಗೌಡ್ರುಗಳು? ಊರವ್ರು ಮಾಡಲ್ಲ, ನೀವು ಓಟ್ ಹಾಕ್ತವ್ರು ಮಾಡ್ಬೇಕು. ಹೊಲ ಮರಸ್ತಾರ? ಜಮೀನಿಂದ ಏನ್ ಪ್ರಾಬ್ಲಮ್? ಜಮೀನಿಂದ ಅಲ್ಲಿ ಕಡೆ ಹೊಲ ಅದೇ ಯಾತ್ಕೆಲ್ಲ ಹೋಯ್ತದಂತೆ, ಬತ್ತಾರ ಆಗ್ಲಲ್ಲ ಹೋಯ್ತದ. ಸಾಗುವಳಿ ಮಾಡ್ಕೊತವ್ರ? ಸಾಗುವಳಿ ಆಗಿದೆ. ತಂತಿ ಬೇಲಿ ಹಾಕ್ಬಿಟ್ಟವ್ರ ಕಡೆ, ಅದೆಲ್ಲ ಹೋಯ್ತದೆ ಅಂತಾರೆ. ಹಂಗೆ ಪಾಣಿಲ್ ಇದೆಯಾ ಅದು? ಪಾಣಿಲ್ ಅದೇ. ನೀವು ಓಟ್ ಹಾಕ್ತವ್ರೆಲ್ಲ? ಅಯ್ಯ ಓಟ್ ಹಾಕ್ತವ್ರ ಯಾರು ಕೇಳಾರು? ಗೆದ್ದವ್ರು? ಅಯ್ಯ ಹೋಗು. ಬಂದಿಲ್ವಾ? 2000 ಬಂತ ಕಾಸು? ಇನ್ನ ಬರ್ಲ, ಅದೇನೋ ಹಾಕವ್ರ ಹಂಗ ಅವಾಗಿದ ಬರೋದು. ಏನ್ ಸರಿ ಸರಿ ಆಯ್ತು. ನೋಡಿ ಈ ತರದೊಂದು ಮನೇಲಿ ಬದುಕ್ತಾ ಇದಾರೆ. ಹಿಂಗಿದೆ ವಾತಾವರಣ ಇವ್ರದ್ದು. ಏನೋ ಒಂಥರ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿದೆ ಚೆನ್ನಾಗಿದೆ. ಅಯ್ಯೋ ಆಯ್ತು ಸ್ವಾಮಿ. ಸಾಗುವಳಿ ಜಮೀನು ನಮ್ಗೆ ದುರಸ್ತಿ. ನಿಮ್ಮ ಹೆಸರೇನು? ಪಾರ್ವತಮ್ಮ. ಪಾರ್ವತಮ್ಮ. ಎಲ್ಲಿ ಡಾಕ್ಟರ್ ರಾಜ್ಕುಮಾರ್? ಎಲ್ಲಿ ಇವತ್ತು ಎಲ್ಲ ಕಡೆ ಪಾರ್ವತಮ್ಮದಿರು ಸಿಗ್ತಾವ್ರೆ ನಮ್ಗೆ. ಚೆನ್ನಾಗಿದ್ದೀರಾ? ಆರಾಮ? ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನಿಲ್ಲ, ನಮ್ಗೆ ಸಾಗುವಳಿ ಆಗದೆ ಬಂದದೆ, ನಮ್ಮ ಹೊಲ ದುರಸ್ತಿ ಆಗಲ್ಲ. ನಮ್ಗೆ ಇವಾಗ ಪ್ರಾಬ್ಲಮ್ ಆಗೋದೆ. ಹೊಲದ ಪ್ರಾಬ್ಲಮ್? ಮನೆಗೆ ಪ್ರಾಬ್ಲಮ್. ಮನೆ ಇರಕ್ ಮನೆ ಇಲ್ಲ ಅಷ್ಟೇ. ಮನೆ ಇಲ್ವಾ? ಎಲ್ಲ ಮನೆ ನಿಮ್ದು? ಅಲ್ಲದೆ ಒಂದಿಷ್ಟ ಆಗಲ್ಲ. ವಾ ಮನೆ ಇಲ್ವಾ? ಬಿದೋಗಕ್ಕಾಗದ? ಓ ಮನೆ ಪಂಚಾಯತಿಲಿ ಅಪ್ಲೈ ಮಾಡಿಲ್ವಾ? ಎಲ್ಲಿ ಮಾಡಿದ್ದಾರು? ನಮ್ಗೆ ಪಂಚಾಯತಿ ಇಲ್ಲ, ಅವ್ರವ್ರು ಮಾಡ್ಕೋತಾರೆ, ನಮ್ಗೇನು ಮಾಡಲ್ಲ. ಪಂಚಾಯತಿ ಅವ್ರು ಏನಂದ್ರು? ಏನಂದಾರು? ಕೇಳಿದ್ರು ಮಾಡ್ತೀವಿ ಅಂತಾರೆ ಅಷ್ಟೇ. ಕೇಳಿದ್ರು ಮಾಡ್ತೀನಿ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ. ಕಾಸು ಬಂತ 2000? ಇನ್ನ ಎಲ್ಲ ಬರ್ಲಿಲ್ಲ. ಬರ್ಲಿಲ್ವಾ? ಎಷ್ಟು ತಿಂಗಳಿಂದ ಬಂದಿಲ್ಲ? 2-3 ತಿಂಗಳಿಂದ ಬರಲ್ಲ. 2-3 ತಿಂಗಳಿಂದ. 2-3 ತಿಂಗಳಿಂದ ಬಂದಿಲ್ವಾ? ಅಯ್ಯೋ ಶಿವನೇ. ನಿಮ್ಮ ಹೆಸರೇನು? ಮಾರಕ. ಮಾರಕ್ಕ.
ಆರಾಮಾ? ಏನ್ ಆರಾಮಪ್ಪ ಏನಿಲ್ಲ ಇರಕ್ ಮನೆ ಇಲ್ಲ ಮನೆ ಇಲ್ವಾ? ಮನೆ ಇಲ್ಲ ಮನೆನೇ ಇಲ್ವವ? ಎಲ್ಲಿದೇವ ನಿನ್ ಮನೆ ಇಲ್ದೆ? ಅಲ್ಲದೆ ಕಸ್ಕೊಬಿಟ್ಟದೆ ಎಲ್ಲ ಕಸ್ಕೊಬಿಟ್ಟದೆ ಎಲ್ಲ ಕಸ್ಕೊಂಡ್ಬಿಟ್ಟದ. ಏನಪ್ಪ ಮಾಡೋದ್ ನಾವು ಪಂಚಾಯತಿಂದ ಮನೆಗೆ ಅಪ್ಲೈ ಮಾಡಿಲ್ವಾ? ಏನು ಮಾಡ್ಲ ಏನಂದರು? ಏನಂತಾರೆ ಅವರು ನೋಡ್ಕೋತಾರೆ ಹೋಯ್ತಾ ಇರ್ತಾರೆ. ನೋಡ್ಕೋತಾರೆ ಹೋಯ್ತಾ ಇರ್ತಾರೆ. ಯಾವ ದೇವ್ರಿದು? ಮಾತ್ರಮ್ಮ ಮಾತುರಮ್ಮ. ಮಾತುರಮ್ಮನ್ ಕರ್ಕೊಂಬರ್ತಾರೆ ನೋಡಿ ದೇವಸ್ಥಾನದ ಕಡೆ. ಎಲ್ಲರ ಕೈ ಮುಗಿರಿ. ನೋಡಿ ಈ ಗ್ರಾಮಕ್ಕೆ ಮಾತುರಮ್ಮನ ಕರ್ಕೊಂಡ್ ಬರ್ತಾ ಇದ್ದಾರೆ. ಬಹಳ ಅದ್ಭುತ. ವಾ ಈಗ ನೋಡವ ತಾಯಿ ಮಾತುರವ, ಈಗ ಇಡೀ ಈ ಊರಿಗೆ ಗ್ರಾಮ ದೇವತೆನಾ? ಈ ಊರು ನೋಡ್ಬಿಟ್ಟು ನನಗೆ ಬೇಜಾರಾಗೋಯ್ತು. ನೀವು ಗೆಲ್ಸಿರೋಂಥ MLAಗಳು ಮಂತ್ರಿಗಳು ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಈ ತಾಯಿನಾದ್ರೂ ಈ ಊರನ್ನ ಕಾಪಾಡ್ಬೇಕು. ಏನಂತೀನ? ಕರೆಕ್ಟಾ? ಹೌದಣ್ಣ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮಾದೇವ್ ಅಂತ. ಇಲ್ಲಿ MLA ಅವರು ಬಂದು ಇಲ್ಲಿ ಒಂದ್ ರೂಪಾಯಿ ಕೆಲ್ಸನ ಆಗಲ್ಲ. ಒಂದ್ಸತಿ 2 ಸತಿ ಬಂದೋಗವ್ರೆ. ಏನಾರ ಕೇಳಕ್ ಹೋದ್ರೆ ನೀವು ಇಲ್ಲಿ ನಮ್ಗೆ ಓಟ್ ಹಾಕಲ್ಲ ಅದಾಕಲ್ಲ ಇದಾಕಲ್ಲ ಅಂತ ಜನಗಳಿಗೆ ರಿಪೀಟ್ ಮಾತಾಡ್ತಾವ್ರೆ. ತಿರ್ಗಾ ಇಲ್ಲಿ ಆಮೇಲೆ ಜಮೀರ್ ಅವರು ವಸತಿ ಸಚಿವರಾಗವ್ರೆ. ನಾವ್ ಇಷ್ಟು ಮನೆ ಕೊಟ್ಟಿವಿ ಅಷ್ಟು ಮನೆ ಕೊಟ್ಟಿದ್ವಿ ಅಂತಾರೆ. ಇವಾಗ ನಾನೇ 3 ವರ್ಷ ಆಯ್ತು ಮನೆ ಕೊಟ್ಟಿ. 3 ವರ್ಷದಿಂದ ಮನೆ ಕಾಸೆ ಬರಲ್ಲ. ಮನೆ ಕಾಸೆ ಬರ್ಲಿಲ್ವಾ? ಪಂಚಾಯತಿಂದ ಬರ್ಲೇ ಇಲ್ಲ. ನೋಡಿ ದೊಡ್ಡದಾಗಿ ಹೇಳ್ತಾರೆ ನಾನು ಇಷ್ಟು ಕೊಟ್ಟಿದ್ದಿಲ್ಲ ಅಷ್ಟು ಕೊಟ್ಟಿದ್ದೆ ಅಂತ. ಇಲ್ಲಿವರೆಗೆ ಲೋನ್ ಕಾಸೆ ಕೊಡ್ಲ, ಪಂಚಾಯತಿ ಕಟ್ಟೋದೇ ಕೊಡ್ಲ. ಇನ್ನ ಇಲ್ಲಿ ಹೋಗಿ ನೋಡಿದ್ರೆ ರೋಡ್ ಅದು ಬೀಳ್ತಾ ಇರ್ತಾರೆ, ಎದ್ದೊಳ್ತಾ ಇರ್ತಾರೆ. ಈಗ ಹೇಳೋರಿಲ್ಲ ಕೇಳೋರಿಲ್ಲ. ಬರ್ತಾರೆ ನೆಂಬರ್ಗಳು ಬರ್ತಾರೆ ಹೋಯ್ತಾ ಇರ್ತಾರೆ. ಇವಾಗ ಅದ್ರಲ್ಲಂತೂ ನೆಂಬರ್ ಎಲೆಕ್ಷನ್ ಇಲ್ಲ. ಇವಾಗೆಲ್ಲ PDO ಅವ್ರದೇ. ಅವ್ರ ಏನೇನ್ ಬೇಕು ಯಾರು ಅವರು ಭರವಸೆ ಪಂಚಾಯತಿಲೇ ಇರ್ತಾರೆ. ಅವ್ರು ಬರಲ್ಲ, ಎಲ್ಲೂ ಬರಲ್ಲ. ಇವಾಗ MLAಗಳು ಏನೇನ್ ಹೇಳ್ತಾರೆ ಆ ಕೆಲಸ ಮಾಡ್ಕೋತಾರೆ. ಅವ್ರವ್ರ ಏನ್ ಬೇಕೋ ಸೂಟ್ಕೇಸ್ಗಳು ತಗೊಂಡು ಹೋಯ್ತಾ ಇರ್ತಾರೆ. ಕೆಲಸಗಳು ನೋಡಿ ಎಲ್ರು ದೇವ್ರ ಮುಂದೆ ನಿಂತಿದ್ದೀರಾ. ಯಾರು ಸುಳ್ಳು ಹೇಳಂಗಿಲ್ಲ. ನಿಮ್ಮ ಅಭಿಮಾನ ಏನಿದ್ರು ಇದ್ರೊಳಗಡೆ ಇರ್ಲಿ. ಅಭಿವೃದ್ಧಿ ಮಾತಾಡ್ಬೇಕೀಗ. ನಾನು ಎಲ್ಲರನ್ನೂ ಮಾತಾಡಿಸ್ತೇನೆ. ₹1 ಸರ್. ಇವಾಗ ಇಕ್ಬಾಲ್ ಅವ್ರಿಗೆ ಗೆದ್ದು ಇಷ್ಟು ವರ್ಷ ಆಗದೆ. ಈ ಊರ್ ಬೇಕಾದ್ರೆ ನೀವೇ ಕೇಳ್ರಿ. ₹1 ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ₹1 ಕೊಟ್ಬಿಡ್ರಿ. ಬೇಕಾದ್ರೆ ಇಲ್ಲಿ ಹೋಗಿ ರೋಡ್ ನೋಡ್ರಿ ಹೆಂಗಿದೆ ಅಂದ್ರೆ. ಎಲ್ಲ ವಿಡಿಯೋ ಅಲ್ಲಿಂದ ಬರೋಷ್ಟಲ್ಲಿ ನಾರ್ಮಲ್ ಆಗಿ ಬರೋರು ಡೆಲಿವರಿ ಹೋಗ್ಬೇಕು. ಹಂಗಿದೆ ರೋಡ್, ಹಂಗಿದೆ. ಅವ್ವ ಮಾತುರವ, ನೀನೇ ಕಾಪಾಡ್ಬೇಕು ಈ ಊರ ಅಲ್ವಾ? ಬನ್ನಿ ಸರ್, ಹೋಗಿ ನಿಮ್ ಕೆಲಸ ಮುಗಿಸ್ಕೊಳ್ಳಿ, ನಾವು ಮಾತಾಡಿಸ್ತೇವೆ. ನಿಮ್ಮೂರಲ್ಲಿ ಪ್ರಾಬ್ಲಮ್ ಇಲ್ವಾ? ಎಲ್ಲ ಕಡೆ ಐತೆ. ಎಲ್ಲ ಕಡೆ ಐತೆ. ಒಂದೇ ಊರಲ್ಲ, ಎಲ್ಲ ಬಾಗಿಗೆ ಕೊಟ್ಕೋಬಿಟ್ಟು ರೋಡ್ ಅಭಿವೃದ್ಧಿ ಅಭಿವೃದ್ಧಿ ಆಯ್ತಾ ಇಲ್ಲ. ಎಲ್ಲಾ ಕಡೆ ಇರೋ ಸಮಸ್ಯೆ ಇದೊಂದೇ ಊರಲ್ಲ. ಇದೊಂದೇ ಊರಲ್ಲ ಇರೋ ಸಮಸ್ಯೆ ಇಲ್ಲಿ ಸುತ್ತಮುತ್ತ ಊರೆಲ್ಲ ಬರೀ ಇದೆ. ಅಲ್ಲಲ್ಲ, ಎಲ್ಲ ಊರ್ದಕ್ಕೂ ಸೇರಿ ಮಾತಾಡೋಣ. ಬಸ್ ಇದೆಯಾ? ಯಾಕ್ರಿ ಈ ಊರಲ್ವಾ? ಏನೀಗ ನಾವ್ ಹೇಳ್ಬೇಕಾದ್ರೆ ಅವ್ರು ಹೇಳೋರಲ್ಲ, ಮತ್ತೆ ನಾವ್ ಸರಿ ಸರಿ ಆಯ್ತು ಬಿಡಿ ಪಾಪ, ನೀವು ಇಟ್ಕೊಂಡಿದ್ದೀರಾ. ಇರ್ಲಿ. ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗಿದೆ. ಬಸ್ಗಳೇ ಇಲ್ಲ. ಎಲ್ಲ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಭಾರಿ ಕಷ್ಟ ಇದೆ. ಆ ರೋಡ್ ನೋಡಿ ಸರ್, ರೋಡ್ ನೋಡ್ರೆ ಒಂದೊಂದು ಅಡಿ ಗುಂಡಿ ಇದೆ. 2 ವೀಲರ್ ಹೆಂಗ್ ಬರ್ತಾರೆ, ನೈಟ್ ಹೆಂಗೆ ಓಡಾಡ್ತಾರೆ. ಎಲ್ಲ ವಯಸ್ಸಾದವರೇ ಇದಾರೆ. ಇಲ್ಲೇನು ರೇ ಯಜಮಾನ್ರೆ ಬರ್ರಿ ಮಾತಾಡ್ರಿ. ನಿಮ್ಮೂರು ಬರ್ರಿ, ಎಲ್ಲಾರನ್ನು ಮಾತಾಡಿಸ್ತಾರೆ. ಇಲ್ಲಿ ಯಾರೋ ನಾನು 10 ನಿಮಿಷದ ವಿಡಿಯೋ ಮಾಡಕ್ ಬಂದಿಲ್ಲ, 1 ಗಂಟೆ. ರೋಡ್ ಹೆಂಗಿದೆ? ರೋಡ್ ಕರೆಕ್ಟ್ ಆಗಿದೆ. ಯಾರು ಹಾಕ್ ಮಾಡ್ರಿ ರೆಡಿ ಮಾಡ್ಬಿಟ್ಟವ್ರಲ್ಲ. ಹೌದಾ? ಎಲ್ಲರೂ ಹಾಕವ್ರೆ ನೋಡೋದಲ್ಲ ಗುಂಡಿಯ. ಹೋದಕ್ಕೆ ಬರಕ್ಕೆ ಬಸ್ ಅನುಕೂಲ ಇದೆಯಾ? ಬಸ್ ಅನುಕೂಲ ಇಲ್ಲ. ಈ ಪಂಚಾಯತಿನೂ ಸರಿ ಇಲ್ಲ, ಈ ಮಿನಿಸ್ಟ್ರುಗಳು ಸರಿ ಇಲ್ಲ. ಆಯ್ತಾ? ಕೇಳಕ್ ಹೋದ್ರೆ ಇವತ್ತಾಗೋ ಖಾತೆನ ತಿಂಗಳ ಗಂಟೆ 6 ತಿಂಗಳು ಮಾಡ್ತಾರೆ. ಎಷ್ಟು ಕೊಡ್ಬೇಕ ಹೇಳು ಅಂದ್ರೆ ಕೇಳ್ತಾ ಇಲ್ಲ. ಇಂತೆಲ್ಲ ದುಡ್ಡು ಕೊಡ್ತೀವಿ, ಬೇಕಾದ್ರೆ ಮಾಡ್ಕೊಡಿ ಅಂತೀರಾ? ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ ನೀವು. ಅದಕ್ಕೂ ರೆಡಿ ಇಲ್ವಲ್ಲ. ಇವಾಗ ನಮ್ಗೆ ರೈಲ್ ಕಂಬಿ ಬೇರೆ, ಆನೆ ತೊಂದ್ರೆ ಜಾಸ್ತಿ. ಆ ರೈಲ್ ಕಂಬಿ ಒಂದ್ ಆಗ್ಬೇಕು. ಎಲ್ಲ ಈ ಕಳ್ಳರುಗಳಿಗೆಲ್ಲ ಸೇರ್ಕೊಬಿಟ್ಟು ಈಗ ನಾವು ಇಳ್ರು ಮಕ್ಕಳು ಬಿಟ್ಬಿಟ್ಟು ಕಾಯಕ್ಕಾಯ್ತಾರೆ ರಾತ್ರಿ ಅಲ್ಲ. ಈಗ ಆನೆ ಕಾಟಗಳು, ಪ್ರಾಣಿ ಕಾಟಗಳೆಲ್ಲ ಜಾಸ್ತಿ. ಏನಾರ ಒಟ್ಟೇನ ಬ್ಯಾಟ್ರಿಗಳು ಆದ್ರು ಅಲ್ಲೇ ಬಂದ್ರು ಬಂದ್ರು. ಫಾರೆಸ್ಟ್ನವರು ನಾವು ಜೀವನ ಹೆಂಗ್ ಮಾಡ್ಬೇಕು? ಫಾರೆಸ್ಟ್ ಬಂದ್ರೆ ಏನಂತಾರೆ? ಅಲ್ಲಿ ಕಾವಲಾಗ್ತೀವಪ್ಪ, ಕಾವಲಾಗ್ತೀವಿ ಅಂತ ಹೇಳ್ತಾರೆ. ಕಾವಲು ಇಲ್ಲ, ಎಲ್ಲೋ ಮನೆ ಕೊಡ್ತಾರೆ, ನಿದ್ದೆ ಮಾಡ್ತಾರೆ. ಆಯ್ತಾ? ಸಂಗ್ರಿ ಮರ ಒಂದು ಅರ್ಜೆಂಟ್ ಆಗಿ ಕಟ್ಸಿ ಪಂಚಾಯತಿಗೆ ಅರ್ಜಿನೂ ಕೊಟ್ಟಿದ್ದೀವಿ. ಇವತ್ತಲ್ಲ ನಾಳೆ ಅಂತ ಅವ್ರೆ. ಹೌದಾ? ಹಂಗೆಲ್ಲ ಆಗದೆ. ನಿಮ್ಮ ಹೆಸರೇನು ಸರ್? ಮಹೇಶ್ ಅಂತ ಬಂದಿ. ಮಹೇಶ್ ಅವರೇ ಸರ್, ಸಾಗುವಳಿ ಕೊಟ್ಟಿದ್ದಾರೆ. ಸಾಗುವಳಿ ಕೊಟ್ಬಿಟ್ಟು ತಂತಿ ಬೇಲಿ ಹಾಕಿದ್ದಾರೆ ಫಾರೆಸ್ಟ್ ಅವ್ರು ಬಂದು. ಅದಕ್ಕೆ ಕೇಳಕ್ ಹೋಗ್ತೀನಿ, ನೀನೇನಾದ್ರು ನಿನ್ ಕಾರಣ ತಗೋಬ ಅಂತ ಕೇಳ್ತಾರೆ. ಏನ್ ಕಾನೂನು? ಅದೇ ಫಾರೆಸ್ಟ್ ಹಾಕೊಂಡಿದ್ದೀರ ನಿಮ್ ತಂತಿನ ಪ್ರೂಫ್ ತಗೋಪ್ಪ ನಂದು ಅಂದ್ರೆ ತೋರಿಸ್ತಾರೆ ಅವರು.
ಈಗ ಫಾರೆಸ್ಟ್ ಅದು ಕಾಟ ನಿಮ್ಗೆ ಪ್ರಾಣಿಗಳ ಜೊತೆ ಫಾರೆಸ್ಟ್ ಕಾಟ ತಂತಿ ಮೇಲೆ ಯಾಕೆ ಬಿಟ್ಟಿದ್ದಾರೆ ಬೇರೆ 2 ಎಕರೆ ಪಾಳು ಬಿದ್ದೈತೆ ಏನು 2 ಎಕರೆ ಪಾಳು ಬಿದ್ದೈತೆ ಇವಾಗ 2 ಎಕರೆ ಬಾಳ್ ಬಿದ್ದೈತಾ ನಾವು ಹೊಲ ಒಳಗೆ ಹೋಯ್ತೀವಿ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕ್ಸ್ತೀನಿ FIR ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಊರಲ್ಲಿ ಏನ್ ಪ್ರಾಬ್ಲಮ್, ಊರಲ್ಲಿ ಅಭಿವೃದ್ಧಿ ಏನ್ ಪ್ರಾಬ್ಲಮ್? ಊರಲ್ಲಿ ಅಭಿವೃದ್ಧಿ ಅಂತಂದ್ರೆ ಏನು ಕೆಲಸ ಕಾರ್ಯ ಏನು ಇಲ್ಲ. ಆ ರೋಡ್ ನೋಡ್ರೆ ಊರ್ ಬಸ್ ಇಲ್ಲ, ರೋಡ್ ಬಸ್ಸನ್ನ ಕೇಳಕ್ ಹೋದ್ರೆ ರೋಡ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಮಾಡಕ್ಕಾಗುತ್ತೆ? ಪಂಚಾಯತಿ ಅವ್ರು ಏನ್ ಮಾಡ್ತಾವ್ರೆ? ಪಂಚಾಯತ್ ಅವರೆಲ್ಲ ಮುಗೀತು ಅಷ್ಟೇ ಅವ್ರದ್ದು. ಅವ್ರ ಎಲೆಕ್ಷನ್ ಮುಗೀತಲ್ಲ ಪಂಚಾಯತಿದು. ಎಲೆಕ್ಷನ್ ಆಗಿಲ್ವಾ? ಹಾಗೆ ಇಲ್ವಲ್ಲ ಸರ್ ಇವಾಗ ಬೆಂಗಳೂರಲ್ಲಿ BBMP ಎಲೆಕ್ಷನ್ ಹೆಂಗಿದ್ಯೋ ಇಲ್ಲೂ ನೆಂಬರ್ ಎಲೆಕ್ಷನ್ ನಿಲ್ಸ್ಬಿಟ್ಟವ್ರೆ. 1 ವರ್ಷ ಆಯ್ತು ನೆಂಬರ್ ಎಲೆಕ್ಷನ್ ನಡೆಸಬೇಕಿತ್ತು, ನಡೆಸ್ತಾ ಇಲ್ಲ ಇಲ್ಲೂ. ಇವರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವಾಗ ಅಲ್ಲಿ BBMP ನಿಲ್ಸಿ 7-8 ವರ್ಷ ಆಗಿದೆ ಬೆಂಗಳೂರಲ್ಲಿ. ಇವಾಗ GPA ಅಂತ ಅಧಿಕಾರಿಗಳ ತರ ಮಾಡವ್ರೆ, ಇಲ್ಲಿ PDO ತರ ಮಾಡವ್ರೆ. PDO ಏನಂದ್ರೆ ಅವ್ರ ಪಂಚಾಯತಿಲಿ MLAಗಳು ಯಾರ್ಯಾರಿಗೆ ಅಂದ್ರೆ ಅವ್ರ ಚೇಲಾಗಳು ಯಾರ್ಯಾರು ಇರ್ತಾರೋ ಅವ್ರಿಗೆ ಏನ್ ಬೇಕು ಅವ್ರು ಮಾಡ್ತಾವ್ರೆ. ಬಟ್ ಅಭಿವೃದ್ಧಿ ಏನು ಆಯ್ತಲ್ಲ. ಈ ಊರಿಗಂತೂ ಇಕ್ಬಾಲ್ದಂತೂ 1 ರೂಪಾಯಿ ಏನು ಮಾಡ್ಲಿಲ್ಲ. ಅವ್ರು ಗೆದ್ದ ಮೇಲೆ 2 ಸತಿ ಬಂದವ್ರೆ ಹೋಗವ್ರೆ ಅಷ್ಟೇ. ಕೆಲಸ ಅಂತೂ 1 ರೂಪಾಯಿ ಕೆಲಸ ಏನಾಗಲ್ಲ. ಇವ್ರಿಗೆ ಏನಾರ ಮೊನ್ನೆ ಯಾರೋ ಬಂದಾಗ ಅವ್ರು ಬಂದಾಗ ನಾವಿರಲ್ಲ, ಬೇರೆ ಯಾರೋ ಕೇಳವ್ರೆ ಸರ್ ಈ ತರ ಕೆಲಸ ಮಾಡ್ಲಾ, ಈ ತರ ಇದಾಗಿಲ್ಲ ಅನ್ನೋದಕ್ಕೆ ನಿಮ್ಮೂರಲ್ಲಿ ನನಗೆ ಓಟ್ ಹಾಕ್ಲೇ ಇಲ್ಲ ಅಂದವ್ರೆ. MLA ಕಡೆ ಬಂದಿಲ್ಲ. ಅದೇ MLA ಕಡೆ ಹೇಳ್ತಾ ಇರೋದು. MLAಗಳು ಬಂದವ್ರೆ, ಮಂದಿ ಹೋಯ್ತಾರೆ ಅಷ್ಟೇ. 2 ಸತಿ ಬಂದವ್ರು ಗೆದ್ಮೇಲೆ, ಬಟ್ ಕೆಲಸ ಏನಿಲ್ಲ. ಏನಮ್ಮ ನಿಮ್ಮ ಹೆಸರು? ಸರೋಜಮ್ಮ. ಯಾವೂರು? ಬೆಳಂಕುಪ್ಪೆನಾ? ಚೆನ್ನಾಗಿದ್ದೀರಾ? ಎಲ್ಲ ಆರೋಗ್ಯ ಸೌಭಾಗ್ಯ ಎಲ್ಲ ಇದೆಯಾ? ಮತ್ತೆ ಏನ್ ನಿಮ್ ಪ್ರಾಬ್ಲಮ್? ನಾವ್ ಮಾಡ್ತಾ ಇದ್ದ ಜಮೀನಿಗೆ ಬಂದು ಕರೆಂಟ್ ಬೆಲೆ ಹೇಳದವ್ರೆ. ನಾವು ಕೇಳಕ್ ಹೋದ್ರೆ ಫಾರೆಸ್ಟ್ರುಗಳು ಕೇಳಕ್ ಹೋದ್ರೆ ಒಂದು ಇದ್ ಮಾಡ್ತಾರೆ. 40-50 ವರ್ಷದಿಂದ ಮುಂದೆ ನಮ್ಮ ತಾತನ ಕಾಲದಿಂದ ನಾವೇ ಮಾಡ್ತಾ ಇದ್ದು. ಅದು ಸಾಗುವಳಿ ಬಂದಿದೆ. ಫಾರೆಸ್ಟ್ ಅವ್ರು ಏನಂತವ್ರೆ? ನಿಮ್ದು ಬೇಲಿ ಹಾಕಬಿಟ್ಟವ್ರೆ. ಬೇಲಿ ಹಾಕಬಿಟ್ಟವ್ರೆ. ನಿಮಗ್ ಸಿಗ್ತಾ ಇಲ್ಲ ಅದು? ನಮಗ್ ಸಿಗ್ತಾ ಇಲ್ಲ. ಇವಾಗ ಸಿಗ್ತಾ ಇಲ್ಲ ಬಂದಂಗೆ ಮಾಡ್ತಾರೆ. ಪಾಣಿಲಿತ್ತ ಮುಂಚೆ ಅದು? ಪಾಣಿಲ್ವ ಅದೇ ಸಾಗುವಳಿ ಬಂದಿದೆ. ಸಾಗುವಳಿ ಬಂದಿದೆ. ಹಿಂಗೆಲ್ಲ ತೊಂದ್ರೆ ಕೊಡ್ತಾವ್ರೆ ನಮ್ಗೆ. ಈಗ ನೀವೆಲ್ಲ ಕಾಡ್ ಒಳಗ್ ಹೋಗಿ ಕಾಡ್ದು ಅದು ಇದು ಕತ್ಕೊಬತ್ತೀರಾ ಅಂತ ಮಾಡ್ತಾರೇನೋ? ನಾವೇನ್ ಆತರ ಏನು ಮಾಡಲ್ಲ. ಕಾಡಿಗೆ ನಿಮ್ಮಿಂದ ತೊಂದ್ರೆ ಇಲ್ಲ, ಅವರೇ ನಿಮಗ್ ತೊಂದ್ರೆ ಕೊಡ್ತಾವ್ರೆ. ನಮಗ್ ತೊಂದ್ರೆ ಕೊಡ್ತಾರೆ ಹಂಗೆ ವಿಷಯ.